वागीशजुष्वदने व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्येह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। ಶ್ರೀಮದ್ಭಾಗವತ ದ್ವಿತೀಯ ಸ್ಕಂದ ಸಪ್ತಮೋಧ್ಯಾಯದಲ್ಲಿ ಪ್ರಥಮ ಶ್ಲೋಕ. ಯತ್ರೋದ್ಗತಃ ಕ್ಷಿತಿತಲೋದ್ಧರಣಾಯ ಬಿಭ್ರತ್ ಕ್ರೌಡೀಂ ತನುಂ ಸಕಲಯಜ್ಞಮಯೀಮನಂತಃ ಅಂತರ್ಮಹಾರ್ಣವ ಉಪಾಗತಮಾದಿದೈತ್ಯಂ ತಂ ದಂಷ್ಟ್ರಯಾದ್ರಿಮಿವ ವಜ್ರಧರೋ ದಧಾರ. ಹಿಂದಿನ ಅಧ್ಯಾಯ ಕೊನೆಯಲ್ಲಿ ಹೇಳಿದಂತೆ ಪರಮಾತ್ಮನ ನಾನಾ ಅವತಾರಗಳು ಕರ್ಮಗಳು ಅದನ್ನು ತಿಳಿಸಿಕೊಡೋದೇ ಭಾಗವತ. ಭಾಗವತ ಅಂದರೆ ಪರಮಾತ್ಮನ ಅವತಾರಗಳು, ಪರಮಾತ್ಮನ ಭಕ್ತರ ವಿಚಾರಗಳು, ತನ್ಮೂಲಕ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ, ಅವನೇ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ ಎನ್ನುವ ಮುಖ್ಯ ವಿಚಾರ, ಮುಖ್ಯ ಪ್ರಮೇಯ ಅದನ್ನು ತಿಳಿಸಿಕೊಡೋದೇ ಭಾಗವತ. ಅದರಲ್ಲಿ ಹಿಂದಿನ ಅಧ್ಯಾಯದಲ್ಲಿ ಮೊದಲನೇ ಅವತಾರ ಅಂದರೆ ನಾರಾಯಣನ ಸೃಷ್ಟಿ, ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವುದಕ್ಕಾಗಿ ತೆಗೆದುಕೊಂಡ ಅವತಾರ ಅದು ಪುರುಷ ಅಂತ ಅಥವಾ ವಿರಾಟ್ ರೂಪ ಅಂತ ನಾವು ನೋಡ್ತೀವಿ. ಅಷ್ಟು ಹೇಳಿ ಮುಗಿಸಿ ಈ ಅಧ್ಯಾಯದಲ್ಲಿ ಸಂಪೂರ್ಣ ಭಾಗವತ ಸಂಗ್ರಹ, ಈ ಅಧ್ಯಾಯಕ್ಕೆ ಸಂಗ್ರಹ ಭಾಗವತ ಅಂತ ಕರೀತಾರೆ. ಬ್ರಹ್ಮದೇವರು ಮಾಡಿದ ಭಾಗವತ ಸಂಗ್ರಹ ಇದು. ಅಲ್ಲಿ ತತ್ರ ಪ್ರಥಮತಃ ವರಾಹಕಲ್ಪಂ ಅನುಸೃತ್ಯ ವರಾಹಾವತಾರಂ ತತ್ ಕರ್ಮ ಚ ಆಹ. ವರಾಹಕಲ್ಪ, ಶ್ರೀ ಶ್ವೇತವರಾಹಕಲ್ಪ ಅಂತಲೂ ನಾವೇನು ಹೇಳ್ತೀವಿ, ಅದೇ ಥರ ವರಾಹಕಲ್ಪವನ್ನು ಅನುಸರಿಸಿ ಆದ ಪರಮಾತ್ಮನ ಮೊದಲನೇ ಅವತಾರ ಅಂದರೆ ಅದು ವರಾಹ ಅವತಾರ. ಆ ವರಾಹ ಅವತಾರದ ವಿಚಾರವನ್ನು ಪರಮಾತ್ಮ ಅವತಾರ ಮಾಡಿ ಏನು ಮಾಡಿದ ಎನ್ನುವುದನ್ನು ಕೂಡ ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಯತ್ರ ಇತಿ ಅನಂತಹ ಯತ್ರ ಯದಾ ಕ್ರೌಡೀಂ ಕ್ರೋಡಸ್ಯ ವರಾಹಸ್ಯ ವಿದ್ಯಮಾನಂ ಸಕಲ ಯಜ್ಞಮಯೀಂ ಯಜ್ಞೋಪಕರಣ ಕುಶಾದಿ ಜನನೀಂ ತನುಂ ಬಿಭ್ರತ್. ಪರಮಾತ್ಮ ಆ ವರಾಹ ರೂಪನಾಗಿ, ಕ್ರೋಡ ಅಂದರೆ ವರಾಹ ರೂಪ ಅಂತ, ಸಕಲ ಯಜ್ಞಮಯೀಂ ಎಲ್ಲ ಯಜ್ಞದ ರೂಪ ಮತ್ತು ಯಜ್ಞ ಉಪಕರಣ ಅಂದರೆ ಕುಶ ಮುಂತಾದವುಗಳು, ಕುಶ, ಎಳ್ಳು ಇತ್ಯಾದಿಗಳನ್ನೆಲ್ಲ ಸೃಷ್ಟಿ ಮಾಡುವುದಕ್ಕಾಗಿ ಆ ವರಾಹ ರೂಪವನ್ನು ತಾಳಿದ. ಅದರಿಂದಲೇ ಯಜ್ಞವರಾಹ ಅಂತ ಕರೀತಾರೆ ಪರಮಾತ್ಮನ. ಆ ಪರಮಾತ್ಮ ಅವತಾರ ಮಾಡಿ ಏನ್ ಮಾಡಿದ ಹಾಗೆಂದರೆ ಕ್ಷಿತಿತಲೋದ್ಧರಣಾಯ ಉದ್ಧೃತಃ ಜಲಾತ್ ಊರ್ಧ್ವಂಗತಃ. ಅಂದರೆ ಆ ಸ್ವಯಂಭುವ ಮನು ತಾನು ಸೃಷ್ಟಿ ಮಾಡಬೇಕು ಅಂತ ಕೇಳ್ತಾರೆ ಬ್ರಹ್ಮದೇವರ ಹತ್ರ. ಸೃಷ್ಟಿ ಮಾಡುವುದಕ್ಕಾಗಿಯೇ ಹುಟ್ಟಿದವರು ಅವರು.
ಎಲ್ಲಿ ಸೃಷ್ಟಿ ಮಾಡಬೇಕು ಅಂತ ಕೇಳಿದಾಗ ಜಾಗನೇ ಇಲ್ಲ, ಎಲ್ಲ ನೀರೊಳಗೆ ಮುಳುಗಿಬಿಟ್ಟಿದೆ. ಅದರಿಂದ ಬ್ರಹ್ಮದೇವರು ಬ್ರಹ್ಮಾದಿ ದೇವತೆಗಳು ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ತಾಳಿದ ಅವತಾರ ವರಾಹ ಅವತಾರ. ಆ ಪರಮಾತ್ಮ ನೀರಲ್ಲಿ ಮುಳುಗಿದ್ದ ಆ ಭೂಮಿಯನ್ನ ಅದರ ಸರಿಯಾದ ಕಕ್ಷೆಯಲ್ಲಿ ಹಿಟ್ಟ ಹಾಗೆ ಅಂತ ಒಟ್ಟು. ಎತ್ತರೋದ್ಗತ ಕ್ಷಿತಿತಲ, ಕ್ಷಿತಿತಲ ಅಂದ್ರೆ ಭೂಮಿಯನ್ನು ಉದ್ಧಾರಣಾಯ ಬಿಭ್ರತ್ ಕ್ರೌಡೀಂ ತನುಂ, ಆ ಹಂದಿಯ ಮುಖ ಇರತಕ್ಕ ಆ ವರಾಹ ರೂಪವನ್ನು ಪರಮಾತ್ಮ ತಾಳಿದ. ಸಕಲ ಯಜ್ಞಮಯೀಂ, ಯಜ್ಞ ಸ್ವರೂಪ ಸ್ವಾಮಿ ಅಂದರೆ ಯಜ್ಞ ಸ್ವಾಮಿಯಾಗಿದ್ದು, ಯಜ್ಞಪತಿಯಾಗಿದ್ದು, ಯಜ್ಞ ಮಾಡುವುದಕ್ಕೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳನ್ನು ಕೂಡ ಸೃಷ್ಟಿ ಮಾಡತಕ್ಕವನು ಅಂತ. ಯಜ್ಞ ರೂಪದಲ್ಲಿ ಮಾಡಿದರೆ ದೇವರಿಗೆ ತುಂಬಾ ಇಷ್ಟ ಅಂತ ಕಾರ್ಯವನ್ನ. ಹನುಮನ್ ದೇವರು ಎಲ್ಲವನ್ನೂ ಹಾಗೆ ಮಾಡ್ತಾರೆ. ದುರ್ಯೋಧನನ ಸಂಹಾರ, ದುಶ್ಯಾಸನನ ಸಂಹಾರ ಎಲ್ಲವನ್ನೂ ಯಜ್ಞ ರೂಪದಲ್ಲಿ ಮಾಡಿದರಿಂದ ಅವರಿಗೆ ಭಾರಿ ಇಷ್ಟ ಆಯಿತು ಅಂತ. ಅಶ್ವತ್ಥಾಮರು ಕೂಡ ಯಜ್ಞ ರೂಪದಲ್ಲಿ ದುಷ್ಟದ್ಯುಮ್ನಾದಿಗಳನ್ನೆಲ್ಲ ಸಂಹಾರ ಮಾಡ್ತಾರೆ ಅಂತ ಬರುತ್ತದೆ. ಈ ರೀತಿಯಾಗಿ ಆ ಯಜ್ಞಕ್ಕೆ ಬೇಕಾಗಿರುವ ಎಲ್ಲವನ್ನು ಸೃಷ್ಟಿ ಮಾಡಿಕೊಟ್ಟವ ವರಾಹ ದೇವರು ಹಾಗೆ ಅಂತ. ಅಂತರ್ಮಹಾರ್ಣವ ಉಪಾಗತಂ ಆದಿದೈತ್ಯಂ, ಆ ಭೂಮಿಯನ್ನ ಎತ್ತಲಿಕ್ಕೆ ಬರುವಾಗ ಆ ಆದಿದೈತ್ಯ ಹಿರಣ್ಯಕಶಿಪು ಅವನು ಬಂದು ತಡೆ ಮಾಡ್ತಾನೆ. ಆಗ ಅವನನ್ನ ಸಂಹಾರ ಮಾಡ್ತಾನೆ ಪರಮಾತ್ಮ ಹಾಗೆಂತ. ದಂಶ್ರಯ ಅದ್ರಿಮಿವ, ಅಂದ್ರೆ ಕೋರೆ ಹಲ್ಲಿನಲ್ಲಿ ಆ ಭೂಮಿಯನ್ನು ಹಿಡ್ಕೊಂಡು ಬರ್ತಾನೆ. ಆಗ ಅಡ್ಡ ಬಂದ ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿ ಪರಮಾತ್ಮ ಅದನ್ನ ಸ್ಥಾನದಲ್ಲಿ, ಭೂಮಿಯನ್ನ ಯಥಾಸ್ಥಾನದಲ್ಲಿ ಇಟ್ಟ ಅಂತ ಒಟ್ಟು. ಇದು ಮೊದಲನೇ ಅವತಾರ. ಇನ್ನು ಜಾತೋ ರುಚೇರಜನಯತ್ ಸುಯಶಾಸು ಯಜ್ಞ ಆಕೂತಿ ಸೂನುರಮರಾನ್ ಅಥ ದಕ್ಷಿಣಾಯಾಂ ಲೋಕತ್ರಯಸ್ಯ ಮಹತಿ ಮಹರದ್ಯ ಆರ್ತಿಂ ಸ್ವಯಂಭುವೇನ ಮನುನಾ ಹರಿರೀತ್ಯನುಕ್ತಃ. ಯಜ್ಞಾವತಾರಂ ತತ್ಕರ್ಮ ಚ ಆಯ್ತಲ್ವಾ? ಈಗ ಯಜ್ಞನಾಮಕ ಪರಮಾತ್ಮ, ಆ ಯಜ್ಞನಾಮಕ ಪರಮಾತ್ಮನ ಅವತಾರವನ್ನು ಹೇಳ್ತಾ ಇದ್ದಾರೆ. ಅತ್ರ ಸುಯಜ್ಞ ಇತ್ಯೇತತ್ ಅಲ್ಲ. ಸುಪೂಜ್ಯಂ ಯಶಃ ಯಸ್ಯ ಸುಯಶ ಅನಂತೋ ರುಚೇಹೇ, ಭಾರಿ ಕೀರ್ತಿವಂತನಾದ ರುಚೇ ಪ್ರಜಾಪತೇಃ ಸಕಾಶಾತ್ ಶೋಭನಾ ಯಜ್ಞ ಯಸ್ಮಾತಿಥಿ, ರುಚಿ ಪ್ರಜಾಪತಿಯಲ್ಲಿ ಅವತಾರ ಮಾಡಿದ ಯಜ್ಞ ಯಸ್ಮಾತಿಥಿ, ಯಜ್ಞೇಶತ್ವೇನ, ಯಜ್ಞದ ಸ್ವಾಮಿಯಾಗಿದ್ದರಿಂದ ಅವನನ್ನ ಯಜ್ಞ ಅಂತ ಕರೀತಾರ ಪರಮಾತ್ಮನನ್ನ. ಆಕೂತ್ಯಾಂ ಋಷಿಭಾರ್ಯಾಯಾಂ ಜಾತಃ, ಆಕೂತಿಯ ಮಡದಿ, ರುಚಿ ಪ್ರಜಾಪತಿಯ ಮಡದಿ ಆಕೂತಿ, ಆಕೂತಿಯಲ್ಲಿ ಪ್ರಾದುರ್ಭಾವವನ್ನ ಪರಮಾತ್ಮ ತಾಳಿದ ಅಂತ ಹೇಳ್ತಾರೆ. ಪ್ರಾದುರ್ಭೂತಃ ಅಭೂತ್. ಅಥ ಅನಂತರ ಇಂದ್ರಪದಂ ಪ್ರಾಪ್ಯ, ದೇವೇಂದ್ರ ಪದವಿಗೆ ಹೋಗ್ತಾರೆ. ಆದಿಯಲ್ಲಿ ಯಜ್ಞನಾಮಕ ಪರಮಾತ್ಮನೇ ದೇವೇಂದ್ರ ಪದವಿಯಲ್ಲಿ ಇದ್ದದ್ದು. ಇಂದ್ರಪದಂ ಪ್ರಾಪ್ಯ, ಆಗ ಲಕ್ಷ್ಮೀದೇವಿಯು ಕೂಡ ದಕ್ಷಿಣ ಎನ್ನತಕ್ಕ ರೂಪದಲ್ಲಿ ಬಂದು ನೋಡಿ, ಯಜ್ಞ ಮಾಡಬೇಕು ಅಂದ್ರೆ ದಕ್ಷಿಣೆ ಇರಬೇಕು. ಅದರಿಂದ ಯಜ್ಞ ದಕ್ಷಿಣ, ಇದು ಲಕ್ಷ್ಮೀನಾರಾಯಣರ ರೂಪ. ಆ ದಕ್ಷಿಣೆ ಅಂದ್ರೆ ರಮೆಯ ಅವತಾರ. ಸ್ವಭಾರ್ಯಾಯಾಂ ತುಷಿತಾಖ್ಯಾನ್ ಅಮರಾನ್ ಅಜೀಜನತ್. ತುಷಿತಾಖ್ಯ ಎನ್ನುವವರನ್ನ, ಅವರೆಲ್ಲ ದೇವತೆಗಳು, ಅವರನ್ನ ಆ ದಕ್ಷಿಣಾದೇವಿಯಲ್ಲಿ ಹುಟ್ಟಿಸಿದ ಹಾಗೆ ಅಂತ ಹೇಳ್ತಾರೆ. ಸ್ವಯಂಭುವ ವಚನೇನ ಈಶಾವಾಸ್ಯಂ ಇತ್ಯಾದಿ ವೇದೇನ ಉಕ್ತಃ ಸ್ತುತಃ ಇತಿ. ಸ್ವಯಂಭುವ ಮನು ಅಂದ್ರೆ ಅವರು
ಆಕೂತಿಯ ತಂದೆ ಸ್ವಯಂಭುವ ಮನು. ಅದರಿಂದ ತನ್ನ ಮಗನಾದ ಯಜ್ಞನಾಮಕ ಪರಮಾತ್ಮನನ್ನ ಈಶಾವಾಸ್ಯ ಉಪನಿಷತ್ತಿನಿಂದ ಸ್ತೋತ್ರ ಮಾಡಿದ್ರು ಸ್ವಯಂಭುವ ಮನು ಹಾಗೆ ಅಂತ. ಆ ಯಜ್ಞನಾಮಕ ಪರಮಾತ್ಮನೇ ಮಗ ಆಗ್ತಾನೆ. ಅವರ ಆ ಯಜ್ಞನಾಮಕ ಪರಮಾತ್ಮನನ್ನ ಅಜ್ಜನಾದ ಸ್ವಯಂಭುವ ಮನು ಸ್ತೋತ್ರ ಮಾಡಿದ್ರು ಹಾಗೆ ಅಂತ. ಇಲ್ಲಿ ಆಚಾರ್ಯರು ಪದ್ಮಪುರಾಣದ ಒಂದು ಮಾತು ಹೇಳ್ತಾರೆ. ಕ್ರಿಯಾಭಿಮಾನಾತ್ ಯಜ್ಞೋಸೌ ಇಂದ್ರಸೂನು ಪ್ರಕೀರ್ತಿತಃ ಯಜ್ಞೇಶತ್ವಾತ್ ಸ್ವಯಂ ವಿಷ್ಣು ಯಜ್ಞೋ ರುಚಿಸುತ ಸ್ಮೃತಃ ಇತಿ ಪಾದ್ಮೆ. ಅಂದ್ರೆ ಈ ಯಜ್ಞಾಂಬ ಹೆಸರು ಯಾರಿಗೆ ಇದೆ? ಇಂದ್ರಸೂನೌ ಹಾಗೆ ಅಂತ ಹೇಳ್ತಾರೆ. ಇಂದ್ರನ ಮಗನಲ್ಲಿ ಇದೆ ಹಾಗೆ ಅಂತ ಹೇಳ್ತಾರೆ. ಇಂದ್ರನ ಮಗ ಒಬ್ಬ ಯಜ್ಞ ಅಂತ ಇದ್ದಾನೆ. ಮತ್ತೆ ಯಜ್ಞ ಯಾರು? ಅವನು ಇಂದ್ರನ ಮಗನೋ ಅಥವಾ ಪರಮಾತ್ಮನೋ ಹಾಗೆ ಅಂತ ವಿಚಾರ ಬಂದಾಗ ಅದನ್ನ ಹೇಳ್ತಾ ಇದ್ದಾರೆ. ಹೌದು, ಇಂದ್ರನ ಮಗ ಅಂತ ಒಬ್ಬ ಯಜ್ಞ ಇದ್ದಾರೆ. ಆದ್ರೆ ಅವರೇನು ಆ ಯಜ್ಞ ಕ್ರಿಯೆಗೆ ಅಭಿಮಾನಿಯಾಗಿ ಇದ್ದಾರೆ. ಯಜ್ಞ ಕ್ರಿಯೆಗೆ ಅಭಿಮಾನಿಯಾಗಿದ್ದಾರೆ. ಆದ್ರೆ ಪರಮಾತ್ಮ ಅವನು ಯಜ್ಞ, ಆದ್ರೆ ಅವನೇನಾಗಿದ್ದಾನೆ? ಯಜ್ಞೇಶ ಆಗಿದ್ದಾನೆ ಅಂತ ಹೇಳ್ತಾರೆ ಪದ್ಮಪುರಾಣದಲ್ಲಿ. ಕ್ರಿಯಾಭಿಮಾನಿಯಾಗಿದ್ದರಿಂದ ಇಂದ್ರನ ಮಗನಿಗೂ ಯಜ್ಞ ಅಂತ ಹೆಸರು. ಯಜ್ಞದ ಒಡೆಯನಾಗಿರುವುದರಿಂದ ಸ್ವಯಂ ವಿಷ್ಣುವಿಗೆ ಯಜ್ಞ ಅಂತ ಹೆಸರು ಅಂತ ಇಷ್ಟು ಒಂದು ಸ್ಪಷ್ಟತೆಯನ್ನ ಪದ್ಮಪುರಾಣದ ಆಧಾರದಲ್ಲಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಜಜ್ಞೇ ಚ ಕರ್ದಮಗೃಹೇ ದ್ವಿಜದೇವಹೂತ್ಯಾನ್ ಸ್ತ್ರೀಭಿಃ ಸಮಂ ನವಭಿರಾತ್ಮಗತಿಂ ಸ್ವಮಾತ್ರೇ ಊಚೇ ಯ ಆತ್ಮಶಮಲಂ ಗುಣಸಂಗಪಂಕಂ ಅಸ್ಮಿನ್ ವಿಧೂಯ ಕಪಿಲ ಸ್ವಗತಿಂ ಪ್ರಪೇದೆ. ಕಪಿಲಾವತಾರ ಮಾಹ, ಮೂರನೆಯದಾಗಿ ಕಪಿಲಾವತಾರವನ್ನು ಹೇಳ್ತಾ ಇದ್ದಾರೆ. ಜಜ್ಞೆ ಇತಿ ಅನಂತ ಪದಂ ಅತ್ರಾಪಿ ಅನುಪಂಜನೀಯಂ. ಹೇ ದ್ವಿಜ ಅಂದ್ರೆ ನಾರದರಿಗೆ ಸಂಬೋಧ ಮಾಡಿ ಹೇಳ್ತಾರೆ. ಬ್ರಹ್ಮದೇವರು ಹೇಳುವ ಮಾತು ಇದೆಲ್ಲ. ಕರ್ದಮ ಗೃಹೇ, ಕರ್ದಮ ಪ್ರಜಾಪತಿಯ ಪತ್ನಿ ಅವರು ದೇವಹೂತಿ ಹಾಗೆ ನೋಡಿ. ಇವರು ಕೂಡ ಸ್ವಯಂಭವ ಮನುವಿನ ಮಗಳು ದೇವಹೂತಿ ಅಂತ. ಅವರ ಆ ದೇವಹೂತಿಯನ್ನ ನವಭಿಹಿ ಸ್ತ್ರೀಭಿಹಿ ಭಗಿನೀಭಿಹಿ ಸಮಂ ಸಹ ಕಪಿಲನಾಮ ಜಜ್ಞೆ. ಆ ದೇವಹೂತಿಗೆ 9 ಜನ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. 10ನೇದಾಗಿ ಕಪಿಲನಾಮಕ ಪರಮಾತ್ಮ ಹುಟ್ಟುತ್ತಾರೆ ಹಾಗೆ ಅಂತ. ಕರ್ದಮ ಪ್ರಜಾಪತಿ, ದೇವಹೂತಿ ಅವರಿಗೆ ಹುಟ್ಟಿದವರು, ಅವರಲ್ಲಿ ಪರಮಾತ್ಮ ಕಪಿಲನಾಗಿ ಅವತಾರವನ್ನು ಮಾಡ್ತಾನೆ ಹಾಗೆ ಅಂತ. ತತ್ಕರ್ಮ ಆಹ, ಪರಮಾತ್ಮ ಏನ್ ಮಾಡಿದ ಅವತಾರ ಮಾಡಿ ಹಾಗೆ ಅಂದ್ರೆ ಸ್ವಮಾತ್ರೇ ಅಂದ್ರೆ ತನ್ನ ತಾಯಿ ದೇವಹೂತಿಗೆ ಆತ್ಮಗತಿಂ ಪರಮ ಸಾಂಖ್ಯಶಾಸ್ತ್ರ ರೂಪಾಂ, ಸಾಂಖ್ಯಶಾಸ್ತ್ರ ಅಂತ ರಚನೆ ಮಾಡಿ ಸ್ವಾತ್ಮವಿದ್ಯಾ ಮೂಚೆ ಆತ್ಮವಿದ್ಯೆಯನ್ನ ಅಂದ್ರೆ ಪರಮಾತ್ಮ ವಿದ್ಯೆಯನ್ನ ಅವರಿಗೆ ಉಪದೇಶ ಮಾಡಿದರು. ನೋಡಿ, ನಮ್ಮಲ್ಲಿ ಡಿಫರೆಂಟ್ ಸಬ್ಜೆಕ್ಟ್ಸ್ ಇರ್ತದೆ ನೋಡಿ, ಸೈನ್ಸು, ಮ್ಯಾಥ್ಸು ಹಾಗೆ ಅಂತ. ಅದೇ ತರ ದೇವರ ಬಗ್ಗೆ ಕೂಡ ಅದು ಒಂದು ಸಬ್ಜೆಕ್ಟ್. ಅದನ್ನು ತಿಳಿಸಿಕೊಡುವುದನ್ನು ಆತ್ಮವಿದ್ಯೆ ಅಂತ ಕರೀತಾರೆ, ಅಥವಾ ಪರಮಾತ್ಮ ವಿದ್ಯೆ ಅಂತ ಹೇಳ್ಬೋದು. ಆ ಆತ್ಮವಿದ್ಯೆಯನ್ನ ಕಪಿಲನಾಮಕ ಪರಮಾತ್ಮ ರಚನೆ ಮಾಡಿ ತನ್ನ ತಾಯಿಗೆ ಹೇಳಿಕೊಟ್ಟ ಹಾಗೆ ಅಂತ ಹೇಳ್ತಾರೆ. ಅದರಿಂದ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಸಹ ಪರಮಾತ್ಮ ವಿದ್ಯೆಯನ್ನ ಅವಶ್ಯ ಓದಬೇಕು ಎಂಬ ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ.
ಅಸ್ಮಿನ್ ಅಧಿಕಾರಿಜನೆ ವಿದ್ಯಮಾನಂ ಗುಣಸಂಗ ಪಂಕಂ ಶಬ್ದಾದಿ ವಿಷಯ ಸಂಬಂಧ ಪ್ರಾಪ್ತ ಪಂಕಸ್ಥಾನೀಯ ಆತ್ಮಶಮಲಂ ಮನೋದೋಷಂ ಪರಮ ಸಾಂಖ್ಯ ಶಾಸ್ತ್ರ ಉಪದೇಶಾದಿನ ವಿಧೂಯ. ಅದರಿಂದ ಏನಾಯಿತು ಹಾಗೆಂದ್ರೆ ಅಧಿಕಾರಿ ಜನರಲ್ಲಿ ಇರತಕ್ಕ ಗುಣಸಂಗ ಎನ್ನುವ ಸಮೂಹ ಅಂದರೆ ಶಬ್ದಾದಿ ವಿಷಯ ಸಂಬಂಧ ಪ್ರಾಪ್ತ ಪಂಕಸ್ಥಾನೀಯಂ ಆತ್ಮಶಮಲಂ. ಈ ವಿಷಯ ಭೋಗದಿಂದ ಶಬ್ದಾದಿ ವಿಷಯ ಭೋಗದಿಂದ ಮನಸ್ಸೆಲ್ಲ ಕೆಸರಾಗಿರುತ್ತದೆ. ಅದು ಮನೋದೋಷ. ಅದನ್ನ ಪರಮ ಸಾಂಖ್ಯ ಶಾಸ್ತ್ರ ಉಪದೇಶಾದಿನ ಅದು ಕೇಳಬೇಕು. ಮುಂದೆ ಬರ್ಲಿಕ್ಕಿದೆ 3ನೇ ಸ್ಕಂದದಲ್ಲಿ ನಾವು ನೋಡ್ಲಿಕ್ಕಿದ್ದೀವಿ. ಕಪಿಲಗೀತೆ ಅಂತ ಕರೀತಾರೆ. ತುಂಬಾ ಚೆನ್ನಾಗಿದೆ ಅದು. ಅದು ತನ್ನ ತಾಯಿಗೆ ಪರಮಾತ್ಮ ಮಾಡಿದ ಉಪದೇಶ. ಅದು ಪರಮ ಸಾಂಖ್ಯ ಶಾಸ್ತ್ರ ಅಂತ ಕರೀತಾರೆ. ಅದನ್ನು ಉಪದೇಶ ಮಾಡಿ ಆ ಮನಸ್ಸಿನ ದೋಷವನ್ನೆಲ್ಲ ಕಳೆದಾಕಿ ಪರಮಾತ್ಮ ಪ್ರಕ್ಷಾಲ್ಯ ಸ್ವಗತಿಂ. ಸಾಮಾನ್ಯ ತಾಯಿಯಾದವಳು ಮಕ್ಕಳಿಗೆ ಮಾಡೋದುಂಟು, ಸ್ವಚ್ಛ ಮಾಡೋದು ಎಲ್ಲ ತಾಯಿಯಾದವಳು ಮಾಡ್ತಾಳೆ. ಇಲ್ಲಿ ನೋಡಿ ದೇವರ ವಿಷಯ, ದೇವರು ವಿಲಕ್ಷಣ ಅಂತ ಹೇಳೋದು ಇದಕ್ಕೆ. ದೇವರು ಎಷ್ಟು ಡಿಫರೆಂಟ್ ನೋಡಿ. ತಾಯಿಯ ಕಲುಷವನ್ನೆಲ್ಲ ಸ್ವಚ್ಛ ಮಾಡಿದ ಅಂತ ಹೇಳ್ತಾ. ವಿಧೂಯ ಸ್ವಸಾಕ್ಷಾತ್ಕಾರಂ ಪ್ರಪೇದೆ. ತನ್ನ ಸಾಕ್ಷಾತ್ಕಾರ ಅಂದರೆ ಬಿಂಬ ಅಪರೋಕ್ಷ ಆಗುವಂತೆ ಅನುಗ್ರಹವನ್ನು ಮಾಡಿದ ಅಂತ ಹೇಳ್ತಾರೆ. ನೋಡಿ, ಬಿಂಬ ಅಪರೋಕ್ಷ ಆಗಬೇಕು ಅಂದ್ರೆ ಏನಿರಬೇಕು? ಪರಮಾತ್ಮನ ಜ್ಞಾನ ಬೇಕು, ಭಕ್ತಿ ಬೇಕೇ ಬೇಕು. ಹಾಗೆ ಯದ್ಯಪಿ ಡೈರೆಕ್ಟ್ ಆಗಿ ಸಾಕ್ಷಾತ್ಕಾರ ಕೊಡುವ ಸಾಮರ್ಥ್ಯ ಇದೆ ದೇವರಿಗೆ, ಆದರೂ ತಾನು ಒಂದು ಕ್ರಮ ಇಟ್ಟುಕೊಂಡಿದ್ದಾನೆ. ದೇವರ ಸಿಸ್ಟಮ್ ಅದು. ಏನು? ಜ್ಞಾನ ಕೊಟ್ಟೆ ಅವರಿಗೆ ಭಕ್ತಿ ಕೊಟ್ಟು ಸಾಕ್ಷಾತ್ಕಾರ ಕೊಡೋದು. ಹಾಗೆ ಅಂತ ತಾಯಿಗೂ ಬಿಟ್ಟಿಲ್ಲ ನೋಡಿ. ಡೈರೆಕ್ಟ್ ಓವರ್ಟೇಕ್ ಮಾಡ್ಬೋದು, ಬೈಪಾಸ್ ಮಾಡ್ಬೋದು, ಆದ್ರೂ ದೇವರು ಮಾಡಿಲ್ಲ. ಈ ಕ್ರಮವನ್ನೇ ಎಲ್ಲ ಕಡೆ ಅವನು ಫಾಲೋ ಮಾಡ್ತಾನೆ. ಹಾಗೆ ಅಂತ ಸಹ ಕಪಿಲಃ ಜಜ್ಞೆ. ಅಂತಹ ಕಪಿಲನಾಮಕ ಪರಮಾತ್ಮನ ಅವತಾರ ಇದೆ. ಹಾಗೆ ಅಂತ ನೋಡಿ, ಇದು 3ನೇ ಅವತಾರ. ಇನ್ನು ದತ್ತಾತ್ರೇಯ ಅಂತ ಪರಮಾತ್ಮನ ಒಂದು ರೂಪ, ಅದನ್ನು ಹೇಳ್ತಾ ಇದ್ದಾರೆ. ಅತ್ರೇರಪತ್ಯಮಭಿಕಾಂಕ್ಷತ ಆಹ ತುಷ್ಟೋ ದತ್ತೋ ಮಹಾಯಹಮಿತಿ ಯದ್ ಭಗವಾನ್ ಸ ದತ್ತಃ ಯತ್ಪಾದ ಪಂಕಜ ಪರಾಗ ಪವಿತ್ರ ದೇಹ ಯೋಗರ್ದಿಮಾಪುರಮಯೀಂ ಯದುದೈಹಯಾದ್ಯಾಹ. ದತ್ತಾತ್ರೇಯ ಅವತಾರಮಃ ಅತ್ರ ಇತಿ ಅತ್ರೇಹೇ ಇತಿ. ಅಮಯೀಂ ಅಂದರೆ ವಿಷ್ಣು ಪ್ರಧಾನ ಅಂತ ಬರೀತಾರೆ ಆಚಾರ್ಯರು. ಅಂದರೆ ವಿಷ್ಣು ಸೇವಾ ಉಪಯುಕ್ತಾಂ, ವಿಷ್ಣು ಸೇವೆಯಲ್ಲಿ ಮಾಡಿದವರು ಅಂತ ಅರ್ಥ. ಬಟ್ ಏನಾಯಿತು? ಹರಿ ಸಮಂ ಅಪತ್ಯಂ ಅಭಿಕಾಂಕ್ಷತಃ. ಪರಮಾತ್ಮನಿಗೆ ಸಮನಾದ ಮಗ ಬೇಕು ಅಂತ ಅತ್ರಿ ಋಷಿಗಳು ತಪಸ್ ಮಾಡ್ತಾ ಇದ್ದಾರೆ. ಪರಮಾತ್ಮನ ಸಮನಾದ ಮಕ್ಕಳು ಬೇಕು. ಪರಮಾತ್ಮನಿಗೆ ಸಮ ಯಾರಿದ್ದಾರೆ? ಯಾರು ಇಲ್ಲ. ಆ ರೀತಿ ಆದ್ರೆ ಅವರ ಇಚ್ಛೆ ಹಾಗಿತ್ತು, ಪರಮಾತ್ಮನಿಗೆ ಸಮನಾದ ಮಗ ಬೇಕು ಹಾಗೆ ಅಂತ. ಅವ್ರು ತಪಸ್ಸಿನಿಂದ ಸಂತುಷ್ಟನಾದ ಪರಮಾತ್ಮ ವರ ಕೊಡ್ತಾನೆ. ಮಯಾ ತುಭ್ಯಂ ಅಹಂ ಪುತ್ರತೆಯ ದತ್ತ. ನಾನು ನನ್ನನ್ನೇ ನಿನಗೆ ಮಗನಾಗಿ ಕೊಟ್ಟಾಗಿದೆ ಹಾಗೆ ಅಂತ. ಅದರಿಂದ ಅವರಿಗೆ ಏನಂತ ಹೆಸರು ಬಂತು? ದತ್ತ ಅಂದ್ರೆ ಕೊಟ್ಟಾಗಿದೆ ಅಂತ ಅರ್ಥ. ಯಸ್ಮಾತ್ ಆಹ ತಸ್ಮಾತ್ ಸ ಅತ್ರಿಪುತ್ರ ನಾಮ್ನ ದತ್ತಃ ಇತಿ ಪ್ರಸಿದ್ಧ. ಅದರಿಂದ ಪರಮಾತ್ಮ ಅತ್ರಿಯ ಮಗನಾಗಿ ದತ್ತ ಅಂತ ಹೆಸರಿನಲ್ಲಿ ಅವತಾರ ಮಾಡಿದರು. ಇನ್ನು ಅತ್ರಿಯ ಗೋತ್ರ, ಅತ್ರಿಯ ಮಗನಾಗಿ ಹುಟ್ಟಿದ್ರು, ಅದರಿಂದ ಆತ್ರೇಯ ಅಂತ ಹೆಸರು. ನೋಡಿ, ಭರದ್ವಾಜ ಗೋತ್ರ ಅದರಲ್ಲಿ ಹುಟ್ಟಿದವರು ಅಥವಾ ಭರದ್ವಾಜರ ಮಗ ಭಾರದ್ವಾಜ ಅಂತ ಹೇಗೆ ಹೇಳ್ತೀವಿ, ಅದೇ ತರ ಅತ್ರಿಯ ಮಗನಾಗಿ ಅಥವಾ ಅತ್ರಿಯ ಗೋತ್ರದಲ್ಲಿ ಹುಟ್ಟಿದವರಿಗೆ ಏನಂತ ಹೆಸರು ಬರ್ತದೆ? ಆತ್ರೇಯ ಅಂತ. ನಾವೆರಡು ಸೇರಿಸ್ಬಿಟ್ಟಿವಿ, ದತ್ತ ಪ್ಲಸ್ ಆತ್ರೇಯ ಹಾಗೆ ಅಂತ, ದತ್ತಾತ್ರೇಯ ಅಂತ. ಅದಕ್ಕೇನೋ 3 ಮುಖಲ ಮಾಡಿ ಏನೋ ಅದು ಅವಲಕ್ಷಣ ಮಾಡಿ ಇಟ್ಬಿಟ್ಟಿದ್ದಾರೆ, ಫೋಟೋದಲ್ಲಿಲ್ಲ. ಅದು ಹಾಗಿಲ್ಲ ಅಂತ ಮುಂದೆ ನೋಡ್ಲಿಕ್ಕಿದ್ದೀವಿ ಅದನ್ನೆಲ್ಲ. ಆ ಒಂದು ದತ್ತಾತ್ರೇಯನ ಅವತಾರ ಆಯಿತು ಅಂತ ಹೇಳ್ತಾರೆ ಅತ್ರಿ ಋಷಿಗಳಲ್ಲಿ. ಪರಮಾತ್ಮ ಮಾಡಿದ್ದು ಏನು ಹಾಗೆ ಅಂದ್ರೆ, ಭಕ್ತೇಭ್ಯ ಯೋಗೈಶ್ವರ್ಯ ದಾನಂ ತತ್ಕರ್ಮ. ಯೋಗೈಶ್ವರ್ಯವನ್ನ, ಯೋಗ ಸಾಮರ್ಥ್ಯವನ್ನ ಕೊಡುವವನಾಗಿ ಇರ್ತಾನೆ ಹಾಗೆ ಅಂತ. ಯಸ್ಯ ದತ್ತಸ್ಯ ಪಾದಪಂಕಜ ರಾಗೇನ ಶಿರಸಾಧೃತೇನ. ಆ ಪರಮಾತ್ಮನ ಪಾದ ಕಮಲವನ್ನ ಶಿರಸಾ ಧಾರಣೆ ಮಾಡುವುದರಿಂದ,
ಪವಿತ್ರ ದೇಹ, ದೇಹ ಎಲ್ಲ ಪವಿತ್ರವಾಗ್ತದಂತೆ ಅಂತ ಯೋಗರ್ಧಿಂ ಅಣಿಮಾದಿ ಯೋಗ ಸಮೃದ್ಧಿ ಅಂತ ಹೇಳ್ತಾರೆ. ಅಣಿಮ, ಮಹಿಮ, ಗರಿಮ ಅಂತೆಲ್ಲ ಇದೆ ಯೋಗ ಸಿದ್ಧಿ ಅದು. ಅದನ್ನೆಲ್ಲ ಯದುರ್ ಯಯಾತಿ ಪುತ್ರ ಹೈಹಯ ಕಾರ್ತ್ಯವೀರ್ಯಾರ್ಜುನ, ಹಾಗೆ ಅಂತ ಅದನ್ನು ಯದುರಾಜ ಯಯಾತಿಯ ಮಗ ಮತ್ತು ಹೈಹಯ ಅಂದರೆ ಕಾರ್ತ್ಯವೀರ್ಯಾರ್ಜುನ ಅಂತ ಅವರಿಗೆಲ್ಲ ಉಪದೇಶ ಮಾಡಿ ಅವ್ರನ್ನೆಲ್ಲ ಅನುಗ್ರಹ ಮಾಡಿದ ಅಂತ ಅರ್ಥ. ಇದು ದತ್ತಾತ್ರೇಯ ಪರಮಾತ್ಮ ಮಾಡಿದ ಕೆಲಸ. ನೋಡಿ, ಕಪಿಲನಾಗಿ ಸಾಂಖ್ಯಶಾಸ್ತ್ರವನ್ನ ಪರಮಾತ್ಮ ಉಪದೇಶ ಮಾಡಿದರೆ, ದತ್ತಾತ್ರೇಯ ಅಂದರೆ ದತ್ತನಾಗಿ ಪರಮಾತ್ಮ ಯೋಗಶಾಸ್ತ್ರವನ್ನ ಉಪದೇಶ ಮಾಡಿದ ಅಂತ ಅರ್ಥ. ಅಣಿಮಾದಿ ಯೋಗಶಾಸ್ತ್ರವನ್ನ ಉಪದೇಶ ಮಾಡಿದ ಅಂತ. ಇನ್ನು ಸಪ್ತತಪೋ ವಿವಿಧ ಲೋಕ ಸಿಸೃಕ್ಷಯ ಆದೌ ಸನಾತ್ ಸುತಪಸಸ್ತಪತಃ ಸನೋಭೂತ್ ಪ್ರಾಕ್ ಕಲ್ಪ ಸಂಪ್ಲವ ವಿನಷ್ಟಮಿಹಾತ್ಮತತ್ವಂ ಸಮ್ಯಕ್ ಜಗಾದ ಮುನಯೋ ಯದಚಕ್ಷತಾತ್ಮನಃ. ವಿಷ್ಣು ಅವತಾರಂ ತತ್ಕರ್ಮ ಆಹ. ವಿಷ್ಣು ಅಂತ ಪರಮಾತ್ಮನ ಒಂದು ಅವತಾರವನ್ನ ಹೇಳ್ತಾ ಇದ್ದಾರೆ. ಸಪ್ತಮಿತಿ. ಆದೌ ಮಯ, ಮಯ ಅಂದರೆ ಬ್ರಹ್ಮದೇವರಿಂದ ಅಂತ ಅರ್ಥ. ಬ್ರಹ್ಮದೇವರು ಹೇಳುವ ಮಾತು ಇವೆಲ್ಲ. ಅದರಿಂದ ಬ್ರಹ್ಮದೇವರಿಂದ ವಿವಿಧ ಲೋಕ ಸಿಸೃಕ್ಷಯ, ನಾನಾ ವಿಧವಾದ ಲೋಕವನ್ನು ಸೃಷ್ಟಿ ಮಾಡಬೇಕು ಅಂತ ನಾನು ತಪಸ್ಸನ್ನು ಮಾಡಿದೆ. ತದಾ ಮೇ ಮಮ ತಪಸ್ತಪಃ ತಪಃ ಕುರ್ವತಃ ಸತಃ ಸುತಪಸಃ ಪೂಜ್ಯ ತಪಸಃ ಸನಾದಾದೌ ಸನೋತ್ಪತ್ತೇ ಪೂರ್ವಂ. ಅದು ಯಾವಾಗದು? ಇನ್ನು ಸನಕಾದಿಗಳು ಹುಟ್ಟಿಲ್ಲ. ಸನಕಾದಿಗಳು ಅಂದರೆ ಪರಮಾತ್ಮನ ಮಾನಸ ಪುತ್ರರು, ಸನಕ ಸನಂದನ ಸನಾತನ ಸನತ್ ಸುಜಾತರು ಅಂತ 4 ಜನ ಬ್ರಹ್ಮದೇವರ ಮಾನಸ ಪುತ್ರರು. ಅವರು ಹುಟ್ಟಲಿಕ್ಕೆ ಮುಂಚೆ ತಪಸ್ಸು ಪ್ರಾರಂಭ ಆಯಿತು. ಸನಕಾದಿಗಳು ಹುಟ್ಟಲಿಕ್ಕೆ ಮುಂಚೆ ಪರಮಾತ್ಮ ವಿಷ್ಣು ಅಂತ ಒಂದು ರೂಪವನ್ನ ತಾಳಿ, ಅನಂತರಂ ಪ್ರಾಕ್ ಕಲ್ಪ ಸಂಪ್ಲವ ಪ್ರಳಯಸ್ಥೇನ ವಿನಷ್ಟಂ ತಿರೋಹಿತಂ ಇಹ ಅಧಿಕಾರಿ ಜನೆ. ಆ ಪರಮಾತ್ಮನ ತತ್ವಜ್ಞಾನ ಏನಾಯಿತು? ಅದು ಪ್ರಳಯ ಕಾಲ, ಆದ್ದರಿಂದ ಅದೆಲ್ಲವೂ ಕೂಡ ತಿರೋಹಿತ ಆಗೋಯ್ತು. ಈಗ ನೋಡಿ, ಈಗ ನಮಗೇನೋ ಭಾಗವತ, ಮಹಾಭಾರತ ಇತ್ಯಾದಿ ಗ್ರಂಥಗಳು ಸಿಗ್ತಾ ಇದೆ, ಬ್ರಹ್ಮಸೂತ್ರಾದಿಗಳು ಸಿಗ್ತಾ ಇದೆ, ಭಾಷ್ಯಾದಿಗಳು ಸಿಗ್ತಾ ಇದೆ, ನಾವು ಓದ್ತೀವಿ, ಪರಮಾತ್ಮನ ವಿಚಾರ ತಿಳ್ಕೋತೀವಿ. ಪ್ರಳಯ ಕಾಲದಲ್ಲಿ ಏನಾಯ್ತು? ಎಲ್ಲ ನೀರಲ್ಲಿ ಮುಳುಗೋಯ್ತು. ಯಾವ ಗ್ರಂಥಗಳು ಏನು, ಎಲ್ಲ ಜನರು ಎಲ್ಲ ಲಯ ಆಗಿಬಿಟ್ರು. ಮತ್ತೆ ತತ್ವಜ್ಞಾನ ಎಲ್ಲಿಂದ ಬರಬೇಕು? ಹಾಗೆಂದ್ರೆ ಅದೇ ಈಗ ನೋಡಿ, ವಾಯುದೇವರು ಯಾರು ಈಗಿದ್ದಾರೆ ಅವರೇ ಮುಂದೆ ಬ್ರಹ್ಮ ಪದವಿಗೆ ಬರೋರಲ್ಲವೇ? ಪ್ರತಿ ಬಾರಿಯೂ ಹಾಗೆ ವಾಯು ಪದವಿಗೆ ಬಂದು ತದನಂತರ ಬ್ರಹ್ಮ ಪದವಿಗೆ ಬರತಕ್ಕವರು. ಆ ವಾಯುದೇವರಿಗೆ ಪ್ರಳಯ ಕಾಲದಲ್ಲೂ ಕೂಡ ಜ್ಞಾನ ತಿರೋಧನ ಆಗೋದುಂಬ ಅದು ಇಲ್ಲ. ಹೇಗೆ ಸರ್ವಮೂಲ ಗ್ರಂಥಗಳನ್ನು ರಚನೆ ಮಾಡಿದ್ದ ಸರ್ವಶಾಸ್ತ್ರ ಪ್ರವೀಣರು ಅಂತ ಆಗಿದ್ದಾರೆ, ಮುಂದೆ ಬ್ರಹ್ಮ ಪದವಿಗೆ ಬರುವಾಗಲೂ ಕೂಡ ಅವರಿಗೆ ಅಷ್ಟೇ ಜ್ಞಾನ ಇರುತ್ತದೆ. ಜ್ಞಾನ ಚೂರು ಲೋಪ ಆಗೋದಿಲ್ಲ. ಅವರು ಅಂತಹ ಮಹಿಮೆ ಅವರು. ಅದರಿಂದ ಪರಮಾತ್ಮ ಈಗ ತತ್ವಜ್ಞಾನ ತಿರೋಧಾನ ಆಯಿತು. ತಿರೋಧಾನ ಆಯ್ತು ಅಂದ್ರೆ ಯಾರಲ್ಲಿ ತಿರೋಧಾನ ಆಯಿತು? ಬ್ರಹ್ಮದೇವರಲ್ಲಿ ಅಲ್ಲ, ಬೇರೆಯವರಲ್ಲಿ ತಿರೋಧಾನ ಆಯಿತು. ಅದರಿಂದ ಅವರಿಗೆ, ಬ್ರಹ್ಮದೇವರಿಗಂತೂ ಶುದ್ಧವಾದ ಜ್ಞಾನ ಯಾವಾಗಲೂ ಇದ್ದೇ ಇರುತ್ತದೆ. ಬ್ರಹ್ಮದೇವರು ತಪಸ್ ಮಾಡ್ತಾ ಇರುವಾಗ ಅವರ ತಪಸ್ಸಿಗೆ ಪ್ರಸನ್ನನಾಗಿ ಪರಮಾತ್ಮ ವಿಷ್ಣು ನಾಮಕನಾಗಿ ಅವತಾರವನ್ನು ತಾಳಿದ. ಅನಂತರಂ ಪ್ರಾಕ್ ಆಮೇಲೆ ಏನಾಯ್ತು? ಆ ಜ್ಞಾನ ತಿರೋಹಿತ ಆಗಿತ್ತಲ್ಲ, ಅದನ್ನೆಲ್ಲ ಪರಮಾತ್ಮನ ತತ್ವಜ್ಞಾನವನ್ನ ಸಮ್ಯಕ್ ಜಗಾದ ಉಪದಿದೇಶ. ಪರಮಾತ್ಮನ ಹರಿಸರ್ವೋತ್ತಮತ್ವಾದಿ ವಿಚಾರಗಳನ್ನೆಲ್ಲ ಬ್ರಹ್ಮದೇವರಿಗೆ ವಿಷ್ಣು ನಾಮಕನಾಗಿ ಪರಮಾತ್ಮ ಉಪದೇಶವನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಇದು ವಿಷ್ಣು ರೂಪದಲ್ಲಿ ಮಾಡಿದ ಕೆಲಸ. ಉಪದೇಶಾನಂತರಂ ಯದ ಆತ್ಮತತ್ವಂ ಮುನಯ ಆತ್ಮನ್ ಸ್ವಹೃದಯ ಅಚಕ್ಷತ. ಆ ತತ್ವಜ್ಞಾನವನ್ನು ಕೇಳಿ, ಆ ಪರಮಾತ್ಮನ ತತ್ವವನ್ನು ಕೇಳಿ ಮುನಯ ಜ್ಞಾನಿಗಳು ಆತ್ಮನ್ ಸ್ವಹೃದಯ ಅಚಕ್ಷತ, ಪರಮಾತ್ಮನನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡ್ರು ಅಂದ್ರೆ ಪರಮಾತ್ಮನನ್ನು ಕಂಡ್ರು ಅಂತ ಅರ್ಥ. ಅಂತಹ ವಿಚಾರವನ್ನ ಪರಮಾತ್ಮ ತಿಳಿಸಿದ ಅಂತ ಒಟ್ಟು. ಅದು ಕೂಡ ಜ್ಞಾನ ಕಾರ್ಯವೇ ಆಯಿತು. ನೋಡಿ,
ಕಪಿಲ, ದತ್ತಾತ್ರೇಯ, ವಿಷ್ಣು, ಇದೆಲ್ಲ ಹಂಸ, ಹಯಗ್ರೀವ, ಇದೆಲ್ಲ ಜ್ಞಾನಕಾರ್ಯಕ್ಕಾಗಿ ಪರಮಾತ್ಮ ತಾಳಿದ ರೂಪಗಳು. ಕೆಲವು ಅವತಾರಗಳಲ್ಲಿ ಬಲವನ್ನ ಪ್ರಕಟ ಮಾಡ್ತಾ ಇದ್ದಾರೆ. ರಾಮ, ಕೃಷ್ಣ, ನರಸಿಂಹ, ವರಾಹ, ಇದೆಲ್ಲ ಬಲ ಪ್ರಕಟಣೆ ಮಾಡತಕ್ಕ ರೂಪಗಳು ಅಂತ ಪ್ರಸಿದ್ಧಿ. ನರನಾರಾಯಣ ಅವತಾರವನ್ನ ಹೇಳ್ತಾ ಇದ್ದಾರೆ. ಧರ್ಮಸ್ಯ ದಕ್ಷ ದುಹಿತರ್ ಯಜನಿ ಸ್ವಮೂರ್ತ್ಯ ನಾರಾಯಣೋ ನರ ಇತಿ ಸ್ವತಃ ಪ್ರಭಾವಃ ದೃಷ್ಟಾತ್ಮನೋ ಭಗವತೋ ನಿಯಮಾವಲೋಪಂ ದಿವ್ಯದ್ ಸ್ವನಂಗ ಪೃಥನಾ ಘಟಿತಂ ನ ಶೇಕುಃ. ಧರ್ಮಸ್ಯ ಸಕಾಶಾತ್ ದಕ್ಷಕನ್ಯಾಯಾಂ, ದಕ್ಷನ ಮಗಳು ಮೂರ್ತಿದೇವಿ ಅಂತ. ಆ ಮೂರ್ತಿದೇವಿಯನ್ನ ಧರ್ಮನಿಗೆ ಕೊಟ್ಟು ಮದುವೆ ಮಾಡಿದರು, ಧರ್ಮದೇವತೆಗೆ. ಅವರಲ್ಲಿ ಹುಟ್ಟಿದವರು ಧರ್ಮಪತ್ನ್ಯಾಂ, ಆ ಧರ್ಮನ ಮಡದಿಯಾದ ಮೂರ್ತಿದೇವಿಯಲ್ಲಿ ಸ್ವರೂಪಭೂತ ದೇಹೇನ ನಾರಾಯಣ ನರಃ ಹರಿಹಿ ಕೃಷ್ಣ ಇತಿ ನಾಮ್ನಾ ಜನಿ. 4 ಮಕ್ಕಳಾದರಂತೆ, ನಾರಾಯಣ, ನರ, ಹರಿ, ಕೃಷ್ಣ, ಹಾಗೆ ಅಂತ. ಇದರಲ್ಲಿ ನರಾಂಬಾದು ಅದು ಶೇಷದೇವರ ಅವತಾರ, ಪರಮಾತ್ಮನ ವಿಶೇಷ ಸನ್ನಿಧಾನ ಇರತಕ್ಕ ರೂಪ ಅಂತ. ಉಳಿದದ್ದು ನಾರಾಯಣನ ಅವತಾರನೇ. ಲೋಕಶಿಕ್ಷಾರ್ಥಂ ಸ್ವತಪಸಃ ಪ್ರಭಾವಃ ಪ್ರತಾಪಃ ಯಸ್ಮಿನ್ ಸಹ ಸ್ವತಪಃ. ಪರಮಾತ್ಮ ಮಾಡಿದ್ದೇನೋ, ನಾರಾಯಣನಾಗಿ ಬದರಿಯಲ್ಲಿ ಇವತ್ತಿಗೂ ಕೂಡ ತಪಸ್ಸನ್ನು ಮಾಡ್ತಾ ಇದ್ದಾರೆ, ಹಾಗೆ ಅಂತ. ಸ್ವತಪಃ ಪ್ರಭಾವ ಇತ್ಯುಕ್ತಮೇವ ವಿವೃಣೋತಿ ದೃಷ್ಟಾತ್ಮಾನಃ. ನಿತ್ಯಂ ಅಪರೋಕ್ಷೀಕೃತ ನಿಜಸ್ವರೂಪಸ್ಯ. ಪರಮಾತ್ಮನಿಗೂ ಕೂಡ ಅಪರೋಕ್ಷ ಆಗ್ತಾ ಇರ್ತದೆ. ಯಾವ ರೂಪ? ತನ್ನದೇ ರೂಪ. ತನ್ನ ರೂಪವನ್ನ ಪರಮಾತ್ಮ ನಿತ್ಯ ಕಾಣ್ತಾ ಇರ್ತಾನೆ. ಆ ನರನಾರಾಯಣನಾಗಿ ನಾರಾಯಣ ತಪಸ್ ಮಾಡಿದಾಗಲೂ ಕೂಡ ತನ್ನ ರೂಪವನ್ನ ನಿತ್ಯ ನೋಡ್ತಾ ಇರ್ತಾನೆ, ಹಾಗೆ ಅಂತ. ಇನ್ನೊಂದು ಕಾರಣವನ್ನು ಹೇಳ್ತಾ ಇದ್ದಾರೆ. ನಿಯಮಾವಲೋಪಂ ತಪಾದೇರ್ ಭಂಗಂ ದೇವ್ಯಸ್ತು ದೇವಸ್ತ್ರೀಯ ಅಪಿ ಕಥಂ ಭೂತಾ ಅನಂಗಸ್ಯ ಕಾಮಸ್ಯ ಪ್ರತನ. ಇಂದ್ರದೇವರಿಗೆ ಇವ್ರ ತಪಸ್ಸನ್ನು ನೋಡಿ ಭಯ ಆಯ್ತು. ಇಂದ್ರದೇವರಿಗೆ ಹಾಗೆ ಅದೊಂದು ಭಯ ಬಂದ್ಬಿಡುತ್ತೆ. ಎಲ್ಲರೂ ಯಾರೋ ತಪಸ್ ಮಾಡಿ ವರ ಪಡೆದು ನನ್ನ ಸ್ಥಾನಕ್ಕೆ ಎಲ್ಲಿ ಚ್ಯುತಿ ಬರುತ್ತದೋ ಹಾಗೆ ಅಂತ ಯಾರು ತಪಸ್ ಮಾಡಿದ್ರು ಹೋಗಿ ಅದನ್ನೆಲ್ಲ ನಿಲ್ಲಿಸತಕ್ಕ ಒಂದು ಪ್ರವೃತ್ತಿ ಮಾಡ್ತಾ ಇರುವವರವರು. ಈ ನಾರಾಯಣ ತಪಸ್ ಮಾಡೋದನ್ನು ಕೂಡ ಅವರು ನಿಲ್ಲಿಸುವುದಕ್ಕಾಗಿ ಅನೇಕ ದೇವತಾ ಸ್ತ್ರೀಯರನ್ನು, ಅಪ್ಸರಾ ಸ್ತ್ರೀಯರನ್ನೆಲ್ಲ ಕಳಿಸಿದಾಗ ಪರಮಾತ್ಮ ಅವರ ಎಲ್ಲವನ್ನೂ ಕೂಡ ಗೆದ್ದು ತೊಡೆಯಿಂದ ಊರ್ವಶಿಯನ್ನು ಕೂಡ ಉತ್ಪನ್ನ ಮಾಡಿ ಸೃಷ್ಟಿ ಮಾಡಿ ಆ ಅಪ್ಸರಾ ಸ್ತ್ರೀಯ ಆ ಊರ್ವಶಿಯನ್ನು ಕೂಡ ಕೊಟ್ಟು ಕಳಿಸಿದ, ಹಾಗೆ ಅಂತ. ಮುಂದೆ ಬರ್ಲಿಕ್ಕಿದೆ ಈ ವಿಚಾರ ಇಲ್ಲ. ಇಲ್ಲಿ ಸಂಕ್ಷೇಪವಾಗಿ ಬ್ರಹ್ಮದೇವರು ನಾರದರಿಗೆ ಹೇಳ್ತಾ ಇದ್ದಾರೆ. ಅದರಿಂದ ಇಲ್ಲಿ ಹೇಳೋದು ಇಷ್ಟೇ, ಪರಮಾತ್ಮ ಎಷ್ಟು ಇಂದ್ರಿಯ ನಿಗ್ರಹ ಇದೆ ಹಾಗೆಂದ್ರೆ ದೇವತಾ ಸ್ತ್ರೀಯರೂ ಕೂಡ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಪರಮಾತ್ಮನ ಮನಸ್ಸನ್ನ ವಿಕಾರಗೊಳಿಸ್ಲಿಕ್ಕೆ ಆಗೋದಿಲ್ಲ, ಅವಿಕಾರಿ ಅವನು, ಹಾಗೆ ಅಂತ ಆ ನಾರಾಯಣ ರೂಪದಲ್ಲಿ ತೋರಿಸಿಕೊಡ್ತಾ ಇದ್ದಾನೆ. ಇನ್ನು ಕಾಮಂ ದಹಂತಿ ಕೃತಿನೋ ನನು ರೋಷ ದೃಷ್ಟ್ಯ ರೋಷಂ ದಹಂತು ಮುತತೆ ನ ದಹಂತ್ಯಸಹ್ಯಂ ಸೋಯಂ ಯದಂತರಮಲಂ ನಿವಿಶನ್ ಬಿಭೇತಿ ಕಾಮಃ ಕಥಂ ನು ಪುನರಸ್ಯ ಮನಶ್ರಯೇತ. ಇಲ್ಲಿ ಒಂದು ವಿಚಾರವನ್ನ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಈ ನಾರಾಯಣ ರೂಪಿ ಪರಮಾತ್ಮ ಕಾಮವನ್ನ ಗೆದ್ದ, ಹಾಗೆ ಅಂತ. ಅನೇನ ಅರ್ಥಾತ್ ಕಾಮಜಯ ಉಕ್ತ. ಪರಮಾತ್ಮ ಕಾಮವನ್ನ ಜಯಿಸಿದ, ಹಾಗೆಂತ ಹೇಳಿದರು. ದೇವತಾ ಸ್ತ್ರೀಯರು ಬಂದರೂ ಕೂಡ ಮನಸ್ಸು ವಿಚಲಿತನ ಆಗಲಿಲ್ಲ ಪರಮಾತ್ಮನಿಗೆ. ಕಾಮವನ್ನ ಗೆದ್ದವ, ಹಾಗೆ ಅಂತ. ಸತುನ ಯುಕ್ತ, ಅದು ಕೊಡೋದಿಲ್ಲ ಅಂತ ಒಂದು ಪೂರ್ವ ಪಕ್ಷ. ಯಾಕೆ?
ದೃಷ್ಟಾತ್ಮನಾಂ ಜಿತಕಾಮನಾಂ ಶಂಕರಾದೀನಾಂ ಮನಸ್ಸಿ ಪುನಃ ಪಾರ್ವತ್ಯಾದಿ ಕಾಮನಾ ದರ್ಶನಾತ್ ಇತ್ಯತಃ ತದ್ವೈಲಕ್ಷ್ಯಂ ದರ್ಶಯನ್. ನೋಡಿ, ಕಾಮವನ್ನ ಸುಟ್ಟಾಕಿದವರು ಯಾರು? ರುದ್ರದೇವರು. ಕಾಮನನ್ನೇ ಸುಟ್ಟಾಕಿದವರು ರುದ್ರದೇವರು, ಪ್ರಸಿದ್ಧ ಇದು. ಅಂತಹ ರುದ್ರದೇವರಿಗೂ ಕೂಡ, ರುದ್ರದೇವರೇ ಮೊದಲಾದವರಿಗೂ ಕೂಡ, ಮತ್ತೆ ಪಾರ್ವತಿ ಮುಂತಾದವರನ್ನೆಲ್ಲ ದರ್ಶನ ಮಾಡಿದಾಗ ಮತ್ತೆ ಅವರಿಗೆ ಮನಸ್ಸಿನಲ್ಲಿ ವಿಕಾರ ಆಗಿದೆ, ಮನಸ್ಸಿನ ವಿಕಾರ ಆಗಿದೆ. ಹಾಗಿರುವಾಗ ಪರಮಾತ್ಮನಲ್ಲಿ ಇದು ಹೆಂಗೆ ಕೂಡ್ತದೆ? ಕಾಮಜಯ ಹೆಂಗೆ ಕೂಡ್ತದೆ? ಅಸಾಧ್ಯ ಅದು. ಹಾಗೆಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಹೌದು, ರುದ್ರದೇವರಿಗೆ ಪಾರ್ವತಿಯನ್ನು ಕಂಡಾಗ ಮನೋವಿಕಾರ ಆದದ್ದು ನಿಜ. ಆದರೆ ಪರಮಾತ್ಮ ಅತ್ಯಂತ ವಿಲಕ್ಷಣನಾಗಿದ್ದಾನೆ, ರುದ್ರದೇವರಿಗಿಂತಲೂ ವಿಲಕ್ಷಣ. ಅದನ್ನ ಈ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಕಾಮಂ ಕೃತಿನಃ ತಪಸ್ವಿನಃ ರುದ್ರಾದಯ, ಮಹಾತಪಸ್ವಿಗಳು ರುದ್ರಾದಿಗಳು ಆದರೂ ರೋಷಪೂರ್ವಕ ದೃಷ್ಟಿಯ ಕಾಮಂ ದಹಂತಿ. ಅವರು ಕಾಮನನ್ನು ಸುಟ್ಟಾಕಿದ್ದು ಹೇಗೆ? ಕೋಪದ ನೋಟ. ರುದ್ರದೇವರು ಕೋಪದಿಂದ ಕಣ್ಣು ಬಿಟ್ಟು ನೋಡಿದರೂ ಮನ್ಮಥ ಸುಟ್ಟೋಗ್ಬಿಡ್ತಾರೆ. ಇದು ಪ್ರಸಿದ್ಧವೇ. ಅನೇನ ರೋಷಂ ದಹಂತಿ ಇತ್ಯೇತತ್ ಉಪಪಾದಿತಂ ಇತಿ ಜ್ಞಾತವ್ಯಂ. ಅದರಿಂದ ಸುಟ್ಟಾಕಿದ್ಯಾರು? ಕೋಪಾಗ್ನಿ. ಕೋಪಾಗ್ನಿ ಸುಟ್ಟಾಕಿ. ರೋಷದಾಹೇ ರೋಹದೃಷ್ಟೇ ರಸಂಭವಾತ್ ಉತ ಶಬ್ದೋಪ್ಯರ್ಥಃ ತೇ ಅಪಿ ರೋಷಂ ನ ದಹಂತಿ. ಅನೇನ ಕ್ರೋಧಯುತಾಂ ರುದ್ರಾದೀನಾಂ ಮನಃ ಅತಃ ಸದೋಷಂ ಇತಿ ಸೂಚಯತಿ. ಇದರಿಂದ ಏನು ಗೊತ್ತಾಗ್ತದೆ? ರುದ್ರದೇವರು ಕಾಮನನ್ನ ಗೆದ್ರು, ಆದರೆ ಅದು ಹೆಂಗೆ ಗೆದ್ರು? ಕಾಮನನ್ನ ಸುಟ್ರು, ಕೋಪದಿಂದ ಸುಟ್ರು. ಒಂದು ಹೋಗಿ ಇನ್ನೊಂದು ಬಂತು ಅಂತ ಹೇಳ್ತಾರೆ ನೋಡಿ. ಕಾಮ ಬೇಕಾದ್ರೆ ಇಲ್ಲ, ಆದ್ರೆ ಕೋಪ ಇದಲ್ಲ, ಅದು ಕೂಡ ಮನಸ್ಸಿನ ದೋಷ ಅಲ್ಲವೇ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಹಾಗೆಂತ. ಅದರಿಂದ ಕಾಮನನ್ನ ಸುಟ್ಟರೂ ಕೂಡ ರುದ್ರದೇವರಿಗೆ ಕೋಪ ಇದೆ, ಅದು ಕೂಡ ಒಂದು ಮನಸ್ಸಿನ ದೋಷ ಅಂತ ಹೇಳ್ತಾರೆ. ಇದು ಪ್ರಸಿದ್ಧ ಇದು. ಸೊ ಅದರಿಂದ ಏನಾಯಿತು ಹಾಗೆಂದರೆ, ಸದೋಷತೆಯ ಪ್ರಸಿದ್ಧ ಎಂ ರುದ್ರಸ್ಯ, ಮನಸ್ಸಿನಲ್ಲಿ ಕೋಪ ಇರತಕ್ಕವರು ಅಂತ ಪ್ರಸಿದ್ಧರಾದ ಆ ರುದ್ರದೇವರು ಮನಸ್ಸಿ ವಿದ್ಯಮಾನ ರೋಷ ಯದಂತಹ ತಸ್ಯ ನಾರಾಯಣಸ್ಯ ಅಂತಹ ಮನಃ ನಿಮಿಷನ್ ಪ್ರವೇಷ್ಟಂ ಯತ್ನಂ ಕುರ್ವನ್ ಬಿಬೇತಿ. ಅಂತ ಕೋಪ ಯಾವ ರುದ್ರದೇವರ ಮನಸ್ಸನ್ನ ಪ್ರವೇಶ ಮಾಡಿತ್ತೋ ಆ ದೋಷ ಅದು ನಾರಾಯಣನನ್ನು ಕೂಡ ಪ್ರವೇಶ ಮಾಡಬೇಕು ಅಂತ ಬಯಸಿತ್ತಂತೆ. ನಾರಾಯಣಸ್ಯ ಅಂತಹ ಅಂದ್ರೆ ನಾರಾಯಣನ ಮನಸ್ಸನ್ನು ಕೂಡ ಪ್ರವೇಶ ಮಾಡಬೇಕು ನಾನು, ಹಾಗೆ ಅಂತ ಪ್ರಯತ್ನ ಮಾಡಿತ್ತಂತೆ. ಪ್ರಯತ್ನ ಮಾಡಿ ಬಿಬೇತಿ, ಹೆದರ್ಕೊಂಡ್ಬಿಡ್ತಂತೆ ಅದು. ಯಾಕೆ ಹಾಗೆಂದ್ರೆ, ಯತಃ ಇಮಂ ಅಮಲಂ ಪ್ರಕೃತಿ ಸಂಬಂಧಾದಿ ಮೂಲಶೂನ್ಯಂ. ಅದು ಆ ಕೋಪ ಎದುರ್ಕೊಂಡಿತ್ತು ದೇವರ ಹತ್ರ ಪ್ರವೇಶ ಮಾಡೋದಕ್ಕೆ. ಯಾಕೆಂದ್ರೆ ಅವನು ಪ್ರಾಕೃತ ಶರೀರ ಅಲ್ಲ, ಅವನು ಪ್ರಕೃತಿಯ ಸಂಬಂಧವೇ ಇಲ್ಲದವ ಅವ. ಅದರಿಂದ ಮಲಶೂನ್ಯ ಅಂತ ಬರೀತಾರೆ, ಯಾವ ದೋಷಗಳು ಇಲ್ಲದವ ಹಾಗೆ ಅಂತ. ಅಸ್ಯ ನಾರಾಯಣಸ್ಯ ಮನಃ ಪ್ರಕೃತಿ ಸಂಬಂಧ ಶೂನ್ಯಂ ಕಥಂ ಶ್ರಯತೆ ನ ಕಥಮಪಿ. ಅಂತ ಪ್ರಕೃತಿಯ ಸಂಬಂಧ ಇಲ್ಲದೇ ಇರತಕ್ಕ ಮನಸ್ಸದು, ಪರಮಾತ್ಮನ ಮನಸ್ಸು. ಅಲ್ಲಿ ಹೇಗೆ ಈ ದೋಷ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಹಾಗೆ ಅಂತ. ನ ಕಥಮಪಿ ತಥಾಚ ತರ್ಕ ಏವ ಅತ್ರ ಪ್ರಮಾಣಂ. ಈ ರೀತಿಯಾದ ಒಂದು ತರ್ಕವೇ ಈ ವಿಚಾರದಲ್ಲಿ ಪ್ರಮಾಣ ಹಾಗೆ ಅಂತ. ಸಚ ಇವಂ ರೂಪ, ಅದೇನು ತರ್ಕದ ರೂಪ ಹಾಗೆಂದ್ರೆ, ರುದ್ರಾದೀನ ಮನಸ್ಸಿ ಪುನಃ ಕಾಮಾದಯ ಯುಕ್ತ. ರುದ್ರಾದಿಗಳ ಮನಸ್ಸಿನಲ್ಲಿ ಹೌದು ಒಂದು ಸಂದರ್ಭದಲ್ಲಿ ಕಾಮವನ್ನು ಸುಟ್ಟಾಕಿದ್ರು, ಆದರೆ ಮತ್ತೊಂದು ಸಂದರ್ಭದಲ್ಲಿ ಪಾರ್ವತ್ಯಾದಿಗಳನ್ನು ನೋಡಿದಾಗ ಮತ್ತೆ ಕಾಮ ಬಂತು ಅವರಿಗೆ. ಕಾಮಾದಯ ಯುಕ್ತ ತನ್ಮನಸಃ ಕಾಮಾಭಾವೋಪಿ ಕ್ರೋಧಲಕ್ಷಣ ಕಾರ್ಯೋನ್ನೇಯ ಪ್ರಕೃತಿ ಸಂಬಂಧಾದಿ ರೂಪ ದೋಷಯುಕ್ತತ್ವಾತ್. ಕಾಮ ಒಂದೊಂದು ಸಮಯ ಕಾಮ ಇಲ್ಲದೇ ಇದ್ರೂ ಕೂಡ
ಅವ್ರ ಮನಸ್ಸಲ್ಲಿ ಕೋಪ ಅಂತೂ ಇತ್ತಲ್ಲ. ಕ್ರೋಧ ಲಕ್ಷಣ ಕಾರ್ಯ ಉನ್ನೇಯ ಪ್ರಕೃತಿ ಸಂಬಂಧಾದಿ ರೂಪದೋಷ. ಅದರಿಂದ ಅವರಿಗೆ ಪ್ರಕೃತಿಯ ಸಂಬಂಧ ಇದೆ. ನೋಡಿ, ರುದ್ರದೇವರಿಗೆ ಕೆಲವರು ವಾದ ಮಾಡೋದುಂಟು, ರುದ್ರದೇವರಿಗೆ ಪ್ರಕೃತಿಯ ಸಂಬಂಧ ಇಲ್ಲ ಹಾಗೆ ಅಂತ. ಅಲ್ಲ, ರುದ್ರದೇವರಿಗೆ ಪ್ರಕೃತಿ ಸಂಬಂಧ ಇಲ್ಲ ಅಂದ್ರೆ ಅವರಿಗೆ ಕೋಪ ಯಾಕೆ ಬಂತು, ಕಾಮ ಯಾಕೆ ಬಂತು, ಇದೆಲ್ಲ ಪ್ರಶ್ನೆ ನೋಡಿ. ಅದರಿಂದ ರುದ್ರದೇವರಿಗೆ ಇರೋದು ಪ್ರಾಕೃತವಾದ ಶರೀರ, ಪ್ರಾಕೃತವಾದ ಮನಸ್ಸು. ಇದು ಅನಿವಾರ್ಯವಾಗಿ ಒಪ್ಪಲೇಬೇಕು. ಇಲ್ಲದಿದ್ದರೆ ಪ್ರಕೃತಿಯ ಕಾರ್ಯ ಕಾಮಕ್ರೋಧಾದಿಗಳು ಅವರಲ್ಲಿ ಬರ್ಲಿಕ್ಕೆ ಹೇಗೆ ಸಾಧ್ಯ ಹಾಗೆ ಅಂತ. ಇದು ತರ್ಕ. ಅದರಿಂದ ಕಾಮಾದಯ ಯುಕ್ತ ತನ್ಮನಸಃ ಕಾಮಾಭಾವ ಅಪಿ ಕ್ರೋಧ ಲಕ್ಷಣ ಆಯ್ತಲ್ವಾ. ನಾರಾಯಣ ಮನಸ್ಸಿ ನ ತದ್ವತ್. ಆದರೆ ನಾರಾಯಣನ ಮನಸ್ಸು ಹಾಗಿಲ್ಲ ನೋಡಿ. ಪ್ರಕೃತಿ ಸಂಬಂಧಾದಿ ದೋಷೋನ್ನಾಯಕಂ ಕ್ರೋಧಾದಿಕಂ ಅಸ್ತಿ ಅತಃ ತತ್ ಸರ್ವತಾ ನಿರ್ದೋಷಂ ಇದು ನಿಶ್ಚೀಯತೆ. ಆದರೆ ಪರಮಾತ್ಮನಲ್ಲಿ ಕಾಮವೂ ಇಲ್ಲ, ಕ್ರೋಧವೂ ಇಲ್ಲ, ಯಾವ ಸಂದರ್ಭದಲ್ಲೂ ಏನೂ ಇಲ್ಲ ನೋಡಿ. ಅದರಿಂದ ಪರಮಾತ್ಮ ಸದಾ ನಿರ್ದುಷ್ಟನಾಗಿ ಇರ್ತಾನೆ ಹಾಗೆ ಅಂತ ನಿಶ್ಚಯ ಮಾಡಲಿಕ್ಕೆ ಆಗುತ್ತದೆ ಹಾಗೆ ಅಂತ. ಏವಂಚ ನಿರ್ದೋಷತೆಯ ನಿಶ್ಚಿತಃ ತತ್ರ ಅನಾದಿತಃ ಜಿತಃ ಕಾಮಃ ಪುನಃ ಅತ್ರ ತಾಪಿ ಕಥಂ ಸ್ಯಾತ್ ಇತಿ. ಅದರಿಂದ ನಿರ್ದೋಷತೆಯ ಪರಮಾತ್ಮನ ನಿರ್ದುಷ್ಟನಾಗಿದ್ದಾನೆ ಅಂತ ನಿಶ್ಚಯ ಆಗಿಬಿಟ್ಟಿದೆ ಈಗ. ಹಾಗಿರುವಾಗ ಮತ್ತೆ ಆ ಪರಮಾತ್ಮ ನಾರಾಯಣನಾಗಿ ಅವತಾರ ಮಾಡಿದಾಗ ಅಥವಾ ಕೃಷ್ಣನಾಗಿ ಅವತಾರ ಮಾಡಿದಾಗ ಅವನಲ್ಲಿ ಕಾಮಾದಿಗಳು ಹೇಗೆ ಸಾಧ್ಯವಾಗ್ತದೆ? ಸಾಧ್ಯನೇ ಇಲ್ಲ ಹಾಗೆ. ಅನಾದಿ ಕಾಲದಿಂದ ಅನಾದಿ ಬ್ರಹ್ಮಚಾರಿ ಅಂತ ಹೇಳ್ತಾರೆ ನೋಡಿ. ಕೃಷ್ಣ ಅಷ್ಟೋತ್ತರ ಶತನಾಮದಲ್ಲಿ ಅನಾದಿ ಬ್ರಹ್ಮಚಾರಿ ಚ ಅಂತ ಹೇಳ್ತಾರೆ. ಅನಾದಿ ಕಾಲದಿಂದ ಸ್ವಾಮಿ ಬ್ರಹ್ಮಚಾರಿಯಾಗಿ ಇರ್ತಾನೆ ಹಾಗೆ ಅಂತ. ಕಾಮಕ್ರೋಧಾದಿ ದೋಷಗಳು ಇಲ್ಲದವ. ಯಾಕೆ? ಪ್ರಕೃತಿಯ ಸಂಬಂಧ ಇಲ್ಲದವನಾದ್ದರಿಂದ ಅಂತ ಒಟ್ಟು. ವಿದ್ದ ಸಪತ್ನ್ಯುದಿತ ಪತ್ರಿಭಿರಂತಿರಾಜ್ಞೋ ಬಾಲೋಪಿ ಸನ್ನಪಗತಸ್ತಪಸೇವನಾಯ ತಸ್ಮಾ ಅಧಾಧ್ವಗತಿಂ ಗೃಣತೆ ಪ್ರಸನ್ನೋ ದಿವ್ಯಾಸ್ತುವಂತಿ ಮುನಯೋ ಯದುಪರ್ಯಧಸ್ತಾತ್. ವಿದ್ಧ ಇತಿ ಶ್ಲೋಕೆ ಉಚ್ಯಮಾನ ಅವತಾರ ಕಃ ಇತಿ ನ ಪ್ರತೀಯತೆ. ಅವತಾರೋ ಮಹಾವಿಷ್ಣೋ ವಾಸುದೇವ ಇತಿ ರಿತಃ. ಈ ಒಂದು ಶ್ಲೋಕದಲ್ಲಿ ಯಾರ ಅವತಾರ ಹೇಳ್ತಾರೆ ಅಂತ ಸ್ಪಷ್ಟ ಆಗೋದಿಲ್ಲ. ಧ್ರುವನಿಗೆ ಅನುಗ್ರಹ ಮಾಡಿದ ರೂಪ ಹಾಗೆಂತ ಹೇಳ್ತಾರೆ. ಅದೇನು? ಧ್ರುವ ಉತ್ತಾನಪಾದನ ಮಗ, ಸ್ವಯಂಭವ ಮನುವಿನ ಮಗ ಉತ್ತಾನಪಾದ, ಉತ್ತಾನಪಾದನ ಮಗ ಧ್ರುವ. ಧ್ರುವ ತಪಸ್ ಮಾಡಿ ಪರಮಾತ್ಮನನ್ನು ಒಲಿಸಿಕೊಂಡ ಹಾಗೆ ಅಂತ. ಆದರೆ ಒಲಿದು ಬಂದದ್ದು ಯಾವ ರೂಪ? ಮತ್ಸ್ಯನೋ, ಕೂರ್ಮನೋ, ವರಾಹನೋ, ಯಾವ ರೂಪ ಒಲಿದು ಬಂದದ್ದು ಅಂತ ಒಂದು ಪ್ರಶ್ನೆ. ಅದಕ್ಕೆ ಆಚಾರ್ಯರು ಭಾಗವತ ನಿರ್ಣಯದಲ್ಲಿ ಹೇಳ್ತಾ ಇದ್ದಾರೆ, ಅವತಾರೋ ಮಹಾವಿಷ್ಣೋ ವಾಸುದೇವ ಇತಿ ರಿತಃ. ಪರಮಾತ್ಮನ ಅವತಾರ ಯಾವುದು? ವಾಸುದೇವ ಅಂತ. ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಪಟ್ಟ ಪರಮಾತ್ಮ 4 ರೂಪವನ್ನು ತಾಳಿದ ಅಂತ ನಾವು ನೋಡ್ತೀವಿ. 4 ಅವತಾರ. ಮೊದಲು ಆದ ಅವತಾರ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಹಾಗೆ ಅಂತ. ಅದರಿಂದ ಆ ವಾಸುದೇವ ಅವತಾರವನ್ನೇ ಇಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾರೆ. ಯಹ ಧ್ರುವಾಯ ನಿಜಂ ಪ್ರಾದಾತ್. ಯಾವ ವಾಸುದೇವ ರೂಪಿ ಪರಮಾತ್ಮ ಧ್ರುವನಿಗೆ ತನ್ನ ಅಪರೋಕ್ಷವನ್ನೇ ಕೊಟ್ಟು ಸ್ಥಾನವನ್ನು ಕೂಡ ಕೊಟ್ಟು ಅನುಗ್ರಹ ಮಾಡಿದ ಅಂತ ಪ್ರಕಾಶ ಸಂಹಿತ ಎನ್ನುವ ಗ್ರಂಥದಲ್ಲಿ ವಿಚಾರವನ್ನ ಆಚಾರ್ಯರು ಉದಾಹರಿಸಿ ಹೇಳ್ತಾ ಇದ್ದಾರೆ. ಅದರಿಂದ ಈ ಶ್ಲೋಕದಲ್ಲಿ ಹೇಳುವ ಪರಮಾತ್ಮನ ವಿಚಾರ ಅಂದ್ರೆ ಅದು ವಾಸುದೇವ ರೂಪ ಅಂತ ತಿಳಿಬೇಕು. ಮಾತುಃ ಸಪತ್ನ್ಯ ಸುರುಚ್ಯ ಉದಿತಾನಿ ವಾಕ್ಯಾನ್ಯೇವ ಪತ್ರಿಣಃ ಬಾಣಾಃ ತೈಃ ರಾಜ್ಞಃ ಉತ್ತಾನಪಾದೋಂತಿ ಸಮೀಪೆ ಬಿದ್ದಃ ಸನ್ ಧ್ರುವಃ ತಪಸೇ ತಪಸ್ತಪ್ತುಂ ಉಪಗತಃ ಪುರಾನ್ ನಿರ್ಗತಃ. ಧ್ರುವರಾಜ ಕಾಡಿಗೆ ತಪಸ್ಸಿಗೆ ಹೋದ್ರು. ಯಾಕೆ ಹೋದ್ರು ಹಾಗೆಂದರೆ ಆ ಧ್ರುವರಾಜನ ಮಲತಾಯಿ, ಧ್ರುವರಾಜನ ತಂದೆ ಉತ್ತಾನಪಾದ, ಅವರಿಗೆ 2 ಹೆಂಡಂದಿರು, ಸುರುಚಿ, ಸುನೀತಿ ಮತ್ತು ಸುರುಚಿ ಹಾಗೆಂತ. ಮೊದಲ ಹೆಂಡತಿ ಸುನೀತಿ, ಎರಡನೆಯವಳು ಸುರುಚಿ ಹಾಗೆಂತ. ಆ ಸುರುಚಿ ಮೇಲೆ ತುಂಬಾ ಪ್ರೀತಿ ಮಾಡ್ತಾ ಇದ್ದ ಉತ್ತಾನಪಾದ. ಮುಂದೆ ಬರ್ತದೆ ವಿಚಾರ ಅದು. ಆದರೂ ಕೂಡ ಆ ಮಗನ ತಂದೆಯ ತೊಡೆ ಮೇಲೆ ಹತ್ತಬೇಕು ಅಂತ ಧ್ರುವ ಪ್ರಯತ್ನ ಪಟ್ಟಾಗ
ಕೆಟ್ಟ ಮಾತುಗಳಿಂದ ಬೈತಾಳೆ ಸುರುಚಿ. ಅದು ಬಾಣದಂತೆ ಇತ್ತಂತೆ. ಆ ಬಾಣದಿಂದ ಏಟು ತಿಂದವನಾಗಿ ಧ್ರುವ ಪುರದಿಂದ ಅಂದ್ರೆ ತನ್ನ ಮನೆಯಿಂದ ಊರಿನಿಂದ ಹೊರಗೆ ಬಂದು ಕಾಡನ್ನು ಕುರಿತು ಹೋಗಿ ಧ್ರುವಗತಿಂ ಅಚಲಸ್ಥಾನಂ, ಅದು ಏನು ಅಚಲಸ್ಥಾನ ಅಂತ ಬರೀತಾರೆ ನೋಡಿ, ಗಟ್ಟಿ ಇರತಕ್ಕ ಲೋಕ ಅಂತ ಅದು, ಅಂತಹ ದೊಡ್ಡ ಸ್ಥಾನ ಅದು. ವೈಕುಂಠಾದಿ ವ್ಯಾವೃತ್ಯರ್ಥಂ, ಜಪಿ ವೈಕುಂಠಾದಿಗಳು ಇದೆ, ಅದನ್ನ ಹೊರತುಪಡಿಸುವುದಕ್ಕಾಗಿ ಅಂತ ಹೇಳ್ತಾರೆ. ದಿವ್ಯವಾದ ಉಪರಿಸ್ಥಿತ ದಿವಿ ಭವ ದೇವ ಅಧಸ್ಥಾಸ್ಥಿತ ಮುನಯ, ಮುನಿಗಳು ಕೂಡ ಕೆಳಗಿದ್ದಾರಂತ, ಅಂತಹ ದೇವಲೋಕ ಅದು, ದೊಡ್ಡ ಲೋಕ. ಸಪ್ತರ್ಷಿಗಳು ಕೂಡ, ಸಪ್ತರ್ಷಿ ಮಂಡಲವು ಕೆಳಗೆ ಇರತಕ್ಕದ್ದು. ಯದ್ಯಾಂ ಸ್ತುವಂತಿ, ಅವರು ಕೂಡ ಆ ಲೋಕವನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂತಹ ಉತ್ತಮವಾದ ಲೋಕವನ್ನ ಧ್ರುವನಿಗೆ ಕೊಟ್ಟ ನೋಡಿ. ಅದು ಯಾವುದು ಅಂದ್ರೆ ವಾಸುದೇವ ರೂಪ, ಹಾಗೆ ಅಂತ ಹೇಳ್ತಾರೆ. ಆ ವಿಚಾರವೂ ಇದೆ ಹಾಗೆ ಅಂತ. ಆ ವಾಸುದೇವ ರೂಪ ವಿಚಾರವನ್ನು ಕೂಡ ಭಾಗವತದಲ್ಲಿ ನಾವು ತಿಳಿಯಬೇಕು ಹಾಗೆ. ಅದರಿಂದ ಒಟ್ಟು ಭಾಗವತದಲ್ಲಿ ನಾವೇನೇನು ಕರೀಲಿಕ್ಕಿದ್ದೀವಿ ಅಂತ ಒಂದು ರೀತಿಯಾಗಿ ಇದು ಇಂಡೆಕ್ಸ್ ಇದ್ದಾಗೆ ಕೊಟ್ಬಿಟ್ಟಿದ್ದಾರೆ ಬ್ರಹ್ಮದೇವ್, ಪಟ್ಟಿ. ಆ ವಾಸುದೇವ ರೂಪವನ್ನು ನಾವು ನೋಡಬೇಕು ಅಂತ. ಮುಂದೆ ಯದ್ವೇನ ಉತ್ಪಥಗತಂ ದ್ವಿಜವಾಕ್ಯ ವಜ್ರ ನಿಷ್ಪಿಷ್ಟ ಪೌರುಷಭಗಂ ನಿರಯೇ ಪತಂತಂ ಜ್ಞಾತ್ವಾರ್ಥಿತೋ ಜಗತಿ ಪುತ್ರ ಪದಂಚಲೇಭೆ ದುಗ್ಧಾವಸೂನಿ ವಸುಧಾ ಸಕಲಾನಿಯೇನ. ಇನ್ನು ಮುಂದೆ ಬರತಕ್ಕದ್ದು ವೇನನ ಮಗ ಪೃಥು ಚಕ್ರವರ್ತಿ. ಪೃಥು ಚಕ್ರವರ್ತಿ ಸಾಕ್ಷಾತ್ ಪರಮಾತ್ಮನಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ. ಪೃಥುರ್ನಾಮ ಮಹಾರಾಜ ತತ್ರ ವಿಷ್ಣು ಸ್ವಯಂ ಪ್ರಭು ಪೃಥುನಾಮ ಚತುರ್ಬಾಹು ಪ್ರವಿಷ್ಟಸ್ತೇನ ಚ ಅರ್ಪಿತಃ ಮಹಾಸಂಹಿತಾಯಾಮ್ ಎನ್ನುವ ಗ್ರಂಥದಲ್ಲಿ ಇದು ಉಲ್ಲೇಖ ಆಗಿದೆ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಪೃಥು ಚಕ್ರವರ್ತಿ ವೇನನ ತೋಳನ್ನ ಮಥನ ಮಾಡಿದಾಗ ಹುಟ್ಟಿ ಬಂದವ. ಅವನು ಸಾಕ್ಷಾತ್ ವಿಷ್ಣುವಿನ ಅವತಾರ ಅಲ್ಲ, ವಿಷ್ಣುವಿನ ಸನ್ನಿಧಾನ ಉಳ್ಳವ, ವಿಶೇಷ ಸನ್ನಿಧಾನ ಇರತಕ್ಕವ ಹಾಗೆ ಅಂತ ಮಹಾಸಂಹಿತೆಯಲ್ಲಿ ಇದೆ ಹಾಗೆ ಅಂತ. ಯದ್ಯದೋತ್ಪಥಗತಂ ಮಾಮೇವ ಯಜಧ್ವಂ ಮತ್ತೋ ಅನ್ಯಃ ದೇವತಾ ನಾಸ್ತಿ ಇತಿ ಅದ್ವೈತ ಮಾರ್ಗ ವರ್ತಿನಂ ಹಾಗೆ ಅಂತ. ಆ ವೇನ ಏನ್ ಮಾಡಿದ? ಶ್ರೇಷ್ಠ ಗತಿಯನ್ನು ಹೊಂದಬೇಕು ಅಂದರೆ ರಾಜನಾದ ನನ್ನನ್ನೇ ನೀವು ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟ. ನಾನೇ ದೇವರು, ಮತ್ತಃ ಅನ್ಯಃ ದೇವತಾ ನಾಸ್ತಿ, ನನ್ನ ಬಿಟ್ಟು ಬೇರೆ ದೇವತೆಯೇ ಯಾರೂ ಇಲ್ಲ, ಅದರಿಂದ ನನ್ನನ್ನೇ ಪೂಜೆ ಮಾಡಬೇಕು ಅಂತ ಹೇಳಿದ. ಅಂಥ ಅಂಥ ವೇನ ಅಂದ್ರೆ ಇದನ್ನೇ ಅದ್ವೈತವಾದ ಅಂತ ಹೇಳೋದು, ನಾನೇ ದೇವರು ಹಾಗೆ ಅಂತ. ಅದು ಅಲ್ಲಿಂದ ಬಂದದ್ದು, ವೇನನ ಕಾಲದಿಂದಲೇ ಇತ್ತು ನೋಡಿ ಅದು. ಅದ್ವೈತ ಮಾರ್ಗ ವರ್ತಿನಂ ಅತಏವ ದ್ವಿಜವಾಕ್ಯ ಲಕ್ಷಣೇನ ವಜ್ರೇನ ನಿಷ್ಪಿಷ್ಟವು ವಿನಾಶಿತವು. ಅದರಿಂದಲೇ ಏನಾಯಿತು, ಇಂತಹ ಅಧರ್ಮ ವಿಚಾರಗಳನ್ನ ಮಾಡಿ ಅಧರ್ಮ ಮಾರ್ಗದಲ್ಲಿ ಜನರನ್ನ ಕರೆದೊಯ್ದಾಗ ದ್ವಿಜವಾಕ್ಯ ಅಂದರೆ ಬ್ರಾಹ್ಮಣರು, ಋಷಿಗಳು, ಅವರ ಮಾತೇ ವಜ್ರದಂತೆ ಇರುತ್ತದೆ. ಅಂತಹ ವಜ್ರ ಕಠೋರವಾದ ಮಾತುಗಳಿಂದ ಅವನು ನಾಶ ಹೊಂದಿದ. ನಿರಯೇ ಪತಂತಂ, ನರಕದಲ್ಲಿ ಬಿದ್ದ ಅಂತ ಹೇಳ್ತಾರೆ. ಅದನ್ನ ಕಂಡು ಋಷಿಗಳು ರಾಜ ಇಲ್ಲದೆ ಹೋದದ್ದನ್ನು ಕಂಡು ಅವನ ಶರೀರವನ್ನ ಮಥನ ಮಾಡಿದಾಗ ಅಲ್ಲಿಂದ ಪೃಥು ಅವನು ಉತ್ಪನ್ನನಾದ ಹಾಗೆ ಅಂತ. ಅದರಲ್ಲಿ ಪರಮಾತ್ಮ ಆವಿಷ್ಟನಾದ ಅಂತ ಹೇಳ್ತಾರೆ. ವೇನಪುತ್ರಸ್ಯ ಪದಂ ಪೃಥು ಇತಿ ನಾಮ ಚ ಲೇಭೆ ಇತಿ ಚ ಶಬ್ದಾರ್ಥ. ತತ್ಕರ್ಮ ಪರಮಾತ್ಮ ಮಾಡಿದ್ದೇನೋ, ಅದು ಪೃಥು ಚಕ್ರವರ್ತಿ ಮಾಡಿದ್ದೇನೋ ಹಾಗೆಂದ್ರೆ ವಸುಧಾ ಭೂಮಿ ಏನ ಪೃಥ್ವಾಭಿಷ್ಟೇನ ಪೃಥುನಾಮ್ನ ವಿಷ್ಣುನ. ಆ ಪೃಥುವಿನಲ್ಲಿ ಆವಿಷ್ಟನಾದ ಪರಮಾತ್ಮನಿಗೂ ಪೃಥು ಅಂತಲೇ ಹೆಸರು, ರಾಜರಾಜೇಶ್ವರ ರೂಪ ಅಂತ ಹೇಳ್ತಾರೆ. ಆ ವಿಷ್ಣುವಿನಿಂದ
ಭೂಮಾತೆ ಕರುವಿನ ರೂಪದಲ್ಲಿ ತೆಗೆದುಕೊಳ್ತಾಳೆ. ಭೂಮಿ ಆಕಳಿನ ರೂಪವನ್ನ ತೆಗೆದುಕೊಳ್ತಾಳೆ. ಪೃಥುರಾಜ ಅಂದ್ರೆ ಪೃಥುವಿನಲ್ಲಿ ಇರತಕ್ಕ ವಿಷ್ಣುವಿನ ಪ್ರೇರಣೆಯಂತೆ ಎಲ್ಲವನ್ನು ಕೂಡ ಹಾಲು ಕರೆದು ಕೊಡುವಂತೆ ರಾಜನಿಗೆ ಆ ದೇಶದ ರಕ್ಷಣೆಗೆ ಏನೇನು ಪದಾರ್ಥಗಳು ಬೇಕೋ ಎಲ್ಲವನ್ನು ಭೂಮಾತೆ ಗೋವಿನ ರೂಪದಲ್ಲಿ ಕೊಟ್ಲು ಅಂತ ಹೇಳ್ತಾರೆ. ವಸೂನ್ ಮೃತಾದಿ ದ್ರವ್ಯಾನಿ ದುಗ್ಧಾನಿ, ವಸು ಸಂಪತ್ತು ಏನೇನ್ ಬೇಕೋ ದವಸ ಧಾನ್ಯಗಳು ಎಲ್ಲವನ್ನು ಕೊಟ್ರು ಅಂತ. ವಸುಧಾಂ ನಿಮಿತ್ತೀಕೃತ್ಯ ಪೃಥುನಾಮ್ನ ವಿಷ್ಣುನ ಸಕಲಾನಿ ದ್ರವ್ಯಾನಿ, ಏನೇನು ಪದಾರ್ಥಗಳು ಬೇಕು ಎಲ್ಲವನ್ನು ಕೂಡ ಸುರಿಸಿದಳು, ಹಾಲು ಸುರಿಸುವಂತೆ ಸುರಿಸಿದಳು ಅಂತ ಹೇಳ್ತಾರೆ. ಇದು ಪೃಥುರಾಜ ಮಾಡಿದ ಕೆಲಸ. ನಾಭೇರಸಾ ವೃಷಭ ಆಸ ಸುದೇವಿ ಸೂನು ಯೋ ವೈ ಚಚಾರ ಸಮದೃಗ್ ಹೃದಿ ಯೋಗಚರ್ಯಾಂ ಯತ್ಪಾರಮಂಸ್ಯ ಮೃಷಯ ಪದಮಾಮನಂತಿ ಸ್ವಸ್ಥಃ ಪ್ರಶಾಂತಕರಣ ಪರಿಮುಕ್ತ ಸಂಗಃ. ವೃಷಭಾವತಾರ. ಇನ್ನು ಮುಂದೆ ಋಷಭಾವತಾರವನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನಾಭೇಹೇ ಹಾಗೆ ಅಂತ, ಯದ್ರೂಪಂ ಪರಮಹಂಸ ಪ್ರಾಪ್ಯ ಪದಮಾಮನಂತಿ ಹಾಗೆ ಅಂತ. ಅಂದ್ರೆ ಪರಮಹಂಸ ಧರ್ಮವನ್ನ ತಿಳಿಸಿಕೊಡುವುದಕ್ಕಾಗಿ ಆದ ರೂಪ ಅಂತ ಹೇಳ್ತಾ ಇದ್ದಾರೆ. ಅಸೌ ನಾರಾಯಣನೋ ನಾಭೇಹೇ, ನಾಭಿ ಅಂತ ಒಂದು ರಾಜ, ಆ ನಾಭಿರಾಜನ ದಶೆಯಿಂದ ಸುದೇವಿ ಸೂನು, ಸುದೇವಿ ಅಂತ ಅವನ ಮಡದಿ, ಅವರಲ್ಲಿ ಋಷಭನಾಗಿ ಪರಮಾತ್ಮ ನಾಭಿಪತ್ನಿಯ ಮೇರುದೇವಿಯ, ನಾಭಿಯ ಹೆಂಡತಿ ಮೇರುದೇವಿ ಅಂತ ಹೇಳ್ತಾರೆ. ಸುದೇವಿ ಇತಿ ನಾಮಾಂತರಂ, ಸುದೇವಿ ಅಂತನೂ ಅವರಿಗೆ ಹೆಸರಿದೆ ಅಂತ. ಮೇರುದೇವಿ ಅಂತನೂ ಕರೀಬಹುದು, ಸುದೇವಿ ಅಂತನೂ ಕರೀಬಹುದು ಅಂತ ಹೇಳ್ತಾರೆ. ಅವರಲ್ಲಿ ಪರಮಾತ್ಮ ತಾನು ಅವತಾರ ಮಾಡಿ ಋಷಭನಾಗಿ ಏನ್ ಮಾಡಿದ ಹಾಗೆ ಅಂದ್ರೆ, ಸರ್ವೇಷಾಂ ಹೃದಯ ಸಮಂ ಸ್ವಾತ್ಮಾನಂ ಪಶ್ಯತೀತಿ ಸಮದೃಕ್, ಎಲ್ಲರ ಹೃದಯದಲ್ಲಿ ಇರತಕ್ಕ ಪರಮಾತ್ಮನನ್ನು ಕಾಣಬೇಕಂತ, ಅದನ್ನ ಸಮದೃಷ್ಟಿ ಅಂತ ಕರೀತಾರೆ. ಅಂತ ಯೋಗಚರ್ಯೆ ಪರಮಹಂಸ ಧರ್ಮವನ್ನ, ಎಲ್ಲರಲ್ಲಿರುವ ಪರಮಾತ್ಮನನ್ನು ಕಾಣುವ ಬಗೆ ಹೇಗೆ ಎಂಬ ಅದನ್ನ ತಾನು ಉಪದೇಶ ಮಾಡಿದ ಅಂತ ಹೇಳ್ತಾರೆ. ಇದು ಪರಮಹಂಸ ಧರ್ಮ, ಇದು ಸನ್ಯಾಸಿಗಳ ಧರ್ಮ ಇದು. ಅದನ್ನ ಲೋಕ ಶಿಕ್ಷಾರ್ಥಕ್ಕಾಗಿ ತಾನು ಮಾಡಿದ ಹಾಗೆ ಅಂತ, ಲೋಕಕ್ಕೆ ಪಾಠ ಕಲಿಸಬೇಕು ಅಂತ. ನೋಡಿ, ಇದು ನಾವು ಕಲಿಬೇಕಾದ ಒಂದು ಪದ ಇದು. ಏನಿದು? ಲೋಕ ಶಿಕ್ಷಾರ್ಥಂ ಹಾಗೆ ಅಂತ. ಪರಮಾತ್ಮ ಕೆಲವೊಮ್ಮೆ ತಾನು ಭೂಮಿಗೆ ಅವತಾರ ಮಾಡಿ ತೋರಿಸ್ತಾನೆ, ಮನುಷ್ಯರಂತೆ ನಟನೆ ಮಾಡ್ತಾನೆ, ಸನ್ಯಾಸಿಗಳಂತೆ ಮಾಡ್ತಾನೆ. ಇದೆಲ್ಲ ಯಾಕೆ ಹಾಗೆ ಅಂದ್ರೆ, ಮರ್ತ್ಯಾವತಾರಮಿವ ಮರ್ತ್ಯ ಶಿಕ್ಷಣಂ, ಮರ್ತ್ಯರಂತೆ ದೇವರು ನಡ್ಕೋತಾನೆ. ಯಾಕೆ? ಮನುಷ್ಯರು ಹೇಗೆ ನಡ್ಕೋಬೇಕು ಅಂತ ತೋರಿಸಿಕೊಡುವುದಕ್ಕಾಗಿ. ಪರಮಾತ್ಮ ಅಥವಾ ಪರಮಾತ್ಮನ ಭಕ್ತರು, ದೊಡ್ಡ ದೊಡ್ಡ ದೇವತೆಗಳು ಭೂಮಿಗೆ ಬಂದಾಗಲೂ ಕೂಡ ತಮ್ಮ ದೇವತಾ ಸಾಮರ್ಥ್ಯವನ್ನು ತೋರಿಸಿಕೊಡಬಾರದು ಅಂತ ಪರಮಾತ್ಮನ ಒಂದು ಆಜ್ಞೆ ಇದೆ. ದೇವತೆಗಳು ಭೂಮಿಗೆ ಬಂದಾಗಲೂ ಕೂಡ ತಮ್ಮ ದೇವತಾ ಶಕ್ತಿಯನ್ನ ಪ್ರದರ್ಶನ ಮಾಡಬಾರದು ಹಾಗೆಂತ ಪರಮಾತ್ಮನ ಒಂದು ಆಜ್ಞೆ ಇದೆ. ಅದರಿಂದ ಮನುಷ್ಯರು ಹೇಗೆ ನಡ್ಕೋತಾರೋ, ಮನುಷ್ಯರಿಂದ ಯಾವುದು ಮಾಡ್ಲಿಕ್ಕೆ ಆಗ್ತದೋ ಅಂತ ಒಂದು ಸಾಮಾನ್ಯ ಶಕ್ತಿಯನ್ನೇ ಆಶ್ರಯಿಸಿ ಅವರು ಕೂಡ ಬದುಕಬೇಕು ಹಾಗೆ ಅಂತ ಒಂದು ನಿಯಮ ಇದೆ ದೇವತೆಗಳಿಗೆ. ಪರಮಾತ್ಮ ತಾನು ಅದನ್ನು ಮಾಡಿ ತೋರಿಸ್ತಾನೆ. ರಾಮನಾಗಿ ಬಂದಾಗ ಮನುಷ್ಯರು, ಒಂದು ರಾಜ ಹೇಗೆ ನಡ್ಕೋಬೇಕೆಂಬ ಅದನ್ನು ತೋರಿಸಿಕೊಡ್ತಾನೆ ನೋಡಿ. ಅದೇ ತರ ಈ ಋಷಭನಾಗಿ ಬಂದಾಗಲೂ ಅದೇ ಮಾಡಿದ್ದು ಅಂತ ಹೇಳ್ತಾರೆ. ಸನ್ಯಾಸಿಗಳು ಹೇಗೆ ಮಾಡಬೇಕೆಂಬ ಅದನ್ನ ತಾನು ಒಂದು ಸನ್ಯಾಸಿಯಂತೆ ಇದ್ದು ಕೊನೆ ಕಾಲದಲ್ಲಿ ತಾನು ಅವತಾರ ಮುಗಿಸಿ ಹೋಗುವಾಗ ಅದನ್ನು ಮಾಡಿ ತೋರಿಸಿದ ಅಂತ ಹೇಳ್ತಾ ಇದ್ದ. ಪರಮಹಂಸ ಧರ್ಮ ಜ್ಞಾಪನಾಯ ಪರಮಹಂಸೈ ಪ್ರಾಪ್ಯ ಮಾಂ ಪ್ರಾಪ್ಯಂ ಆಮನಂತಿ ಇತ್ಯರ್ಥಃ. ಯಶ್ಚ ಸ್ವಸ್ಥಃ ಸ್ವಸ್ಮಿನ್ನೇವ ಸ್ಥಿತಃ ಪ್ರಶಾಂತಕರಣಃ ಪ್ರಕೃತ ಸುಖಾತ್ಮಕ ಇಂದ್ರಿಯ ಅತೇವ ಪರಿಮುಕ್ತ ಸಂಘ. ಸಂಘವನ್ನು ಹೇಗೆ ಬಿಡಬೇಕು ಇದನ್ನೆಲ್ಲ ಪರಮಾತ್ಮ ತೋರಿಸಿಕೊಟ್ಟ. ಸುಖಾಪೇಕ್ಷಾ ರಹಿತ, ಸುಖದ ಅಪೇಕ್ಷೆ ಇಲ್ಲದೇ ಇರುವುದು, ಇದೆಲ್ಲವೂ ಕೂಡ ಸಹ ಋಷಭ ಇತಿ ಯಚ್ಛಬ್ದ ಅನ್ವಯ, ಶಬ್ದದಿಂದಲೇ ಅದನ್ನು ತೋರಿಸಿಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರ ವಿಚಾರ ಅದೇ, ಮುಂದೆ ನಾವು ನೋಡ್ಲಿಕ್ಕಿದ್ದೀವಿ ಅದನ್ನು. ಇಷ್ಟು ಕೆಲವು ವಿಚಾರಗಳನ್ನು ನಾವು ನೋಡಿದ್ದೀವಿ, ಇನ್ನೂ ಮುಗುದಿಲ್ಲ ಇದು.
ಹೈಗ್ರೀವ ಅವತಾರ, ಮತ್ಸ್ಯಾವತಾರ ಅಂತಲ್ಲ, ಮತ್ಸ್ಯ ಕೂರ್ಮ ಎಲ್ಲ ಅವತಾರ ಮುಂದಿನ ಶ್ಲೋಕಗಳಲ್ಲಿ ಇದೆ. ಅದನ್ನು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.